ನಮಸ್ತೆ ವೀಕ್ಷಕರೇ, ಇದು ಕರ್ನಾಟಕ ನ್ಯೂಸ್ ಡಿಜಿಟಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ಸತ್ಯಪ್ರಕಾಶ್. ಮಂಡ್ಯ ಅಂದರೆ ಇಂಡಿಯಾ ಅನ್ನುವಂತಹ ಒಂದು ಜನಜನಿತವಾದಂತಹ ಮಾತಿದೆ. ಮಂಡ್ಯ ರಾಜಕಾರಣ ಯಾವತ್ತಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರತ್ತೆ. ಮಂಡ್ಯದಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಎಲೆಕ್ಷನ್ಗಳಿಂದ ಹಿಡಿದು ದೊಡ್ಡ ಮಟ್ಟದ ಚುನಾವಣೆಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡತ್ತೆ. ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಮಾತ್ರ ಮಂಡ್ಯ ನಕ್ಷೆಯಲ್ಲಿ ಎಲ್ಲೂ ಕಾಣಸಿಗೋದಿಲ್ಲ. ಅದು ಯಾವುದೋ ಒಂದು ಮೂಲೆ ಗುಂಪಾದಾಗೆ ಕಾಣ್ತಾ ಇದೆ. ಹೌದಲ್ವಾ ಸರ್? ಹೌದು. ಇವತ್ತಿನ ಇಲ್ಲಿ ಪ್ರಶ್ನೆ ಏನಪ್ಪ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಇಷ್ಟೊಂದು ಜನಪ್ರತಿನಿಧಿಗಳನ್ನ ಕೊಟ್ಟಿರುವಂಥ ನಮ್ಮ ಮಂಡ್ಯ ಜಿಲ್ಲೆ ಇವತ್ತು ಕೂಡ ಒಂದು ಕುಗ್ರಾಮವಾಗಿ ಉಳಿದಿದೆ ಅನ್ನೋದು ಒಂದು ಬೇಸರದ ಸಂಗತಿ. ಯಾಕೆ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಅಥವಾ ಇಡೀ ರಾಜ್ಯದ ರಾಜಕಾರಣಕ್ಕೆ ಹೋಲಿಸಿದಾಗ ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳ ಮತ್ತು ರಾಜಕಾರಣದ ಕೊಡುಗೆಗಳು ತುಂಬ ಇದ್ದಾವೆ. ಆದರೆ ಏನೋ ಶಾಪವೇನೇನೋ ಗೊತ್ತಿಲ್ಲ, ಮಂಡ್ಯಕ್ಕೆ ಇಡೀ ರಾಜ್ಯಕ್ಕೆ ಆದಂಥ ಕಾಮಗಾರಿಗಳು ಮತ್ತು ಕೆಲಸಗಳು ಬೇರೆ. ಆದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಯಾವುದೇ ಹೊಸ ಹೊಸ ಯೋಜನೆಗಳು ಕಾಮಗಾರಿಗಳು ಯಾವುದು ಕೂಡ ಆಗಲಿಲ್ಲ. ಉದಾಹರಣೆಗೆ ತಗೊಳ್ಳೋದಾದರೆ, ನಮ್ಮ ಮಂಡ್ಯ ನಗರ, ನಮ್ಮ ಮಂಡ್ಯ ಕೇಂದ್ರ, ಸೆಂಟರ್ ಆಫ್ ನಮ್ಮ ಮಂಡ್ಯ ಏನಿದೆ, ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಂದರೆ ಜಿಲ್ಲಾ ಕೇಂದ್ರವಾಗಿ ನಾವು ಇದನ್ನು ಪರಿಗಣಿಸ್ತೀವಿ. ಯಾವುದೇ ನಮ್ಮ ನೆರೆಹೊರೆಯ ಜಿಲ್ಲೆಗಳನ್ನು ನಾವು ಕಂಪೇರ್ ಮಾಡೋದು ಬೇಡ. ತಳುಕು ಹಾಕೋದಾದ್ರೆ, ಅಭಿವೃದ್ಧಿ ವಿಚಾರದಲ್ಲಿ ನಾವು ತಳುಕು ಹಾಕೋದಾದ್ರೆ, ಉದಾಹರಣೆಗೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ, ಮೈಸೂರು ಸ್ಮಾರ್ಟ್ ಸಿಟಿ ಆಗಿ ಕ್ಲೀನ್ ಸಿಟಿ ಅವಾರ್ಡ್ಗಳು ಬಂದಿದೆ, ಹಾಸನ್ ಸಿಟಿ ತುಂಬಾ ಬೃಹದಾಕಾರವಾಗಿ ಬೆಳೆದಿದೆ, ಹಾಗೆ ರಾಮನಗರ ಕೂಡ ಬೃಹದಾಕಾರವಾಗಿ ಬೆಳೆದಿದೆ. ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಮಂಡ್ಯ ಇಷ್ಟು ಕುಗ್ರಾಮಗೊಳಿಲಿಕ್ಕೆ ಇಲ್ಲ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದ್ರೆ ಹಲವಾರು ನಮ್ಮ ಮಂಡ್ಯ ರಾಜಕಾರಣ ತುಂಬಾ ಪವರ್ಫುಲ್, ತುಂಬಾ ಮತ್ತೆ ಇಲ್ಲಿ ಮತದಾರ ಇದಾರಲ್ಲ, ಅವರು ತುಂಬಾ ಯೋಚನೆ ಮಾಡಿ ಮತ ಕೊಡ್ತಾರೆ, ಮತ್ತೆ ಸರಿಯಾದ ನಾಯಕರುಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಂದಂತ ನಾಯಕರುಗಳು ಕಳೆದ 50 ವರ್ಷಗಳು ನಮ್ಮ ಮಂಡ್ಯ ಜಿಲ್ಲೆ ನಿರ್ಮಾಣ ಆಗಿ ಬಹುತೇಕ ಶತಮಾನದ ಹತ್ರ ಬರ್ತಾ ಇದೀವಿ. 100 ವರ್ಷ ಸಂದು ಅಂತ ಈ ಸಮಯದಲ್ಲಿ ನಮ್ಮ ಯುವ ಪೀಳಿಗೆ, ಮುಂದಿನ ಪೀಳಿಗೆಗೆ ನಾವ್ ಏನ್ ಕೊಡ್ತಾ ಇದೀವಿ? ನೋಡೋದಾದ್ರೆ ಸರ್, ನಾನು ಒಂದ್ ಸೇರಿಸ್ಬೇಕಂದ್ರೆ, ಮಂಡ್ಯ ಹಲವಾರು ಪ್ರಮುಖ ಘಟಾನುಘಟಿ ರಾಜಕಾರಣಿಗಳನ್ನೇ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗ ಈ ಹಿಂದೆ ಮುಖ್ಯಮಂತ್ರಿ ಆದಂತಹ SM ಕೃಷ್ಣ ಅವರಾಗಿರ್ಬೋದು, ಯಡಿಯೂರಪ್ಪ ಆಗಿರಬಹುದು, ಈಗ ಕುಮಾರಸ್ವಾಮಿ ಅವರಾಗಿರ್ಬೋದು, ಚಲುವರಾಯ ಸ್ವಾಮಿ, ಅಂಬರೀಶ್ ಅವರು, ಸುಮಲತಾ, ರಮ್ಯಾ, ಹೀಗೆ ಹಲವಾರು ಪ್ರಸಿದ್ಧ ರಾಜಕಾರಣಿಗಳನ್ನ ಮಂಡ್ಯ ರಾಜಕಾರಣಕ್ಕೆ ಕೊಟ್ಟಿದೆ. ಆದ್ರೆ ಇವರೆಲ್ಲ ಪ್ರಮುಖ ಹುದ್ದೆಗಳಲ್ಲಿ ಇದ್ದಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಹಾಗಿದ್ರೂ ಕೂಡ ಮಂಡ್ಯ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ. ಏನಾಗಿದೆ ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆಗಳು, ಚರಂಡಿಗಳು ಇಷ್ಟು ಮಾತ್ರ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂತ ಬಂದಾಗ ಇಡೀ ಜಿಲ್ಲೆಯ ಆರ್ಥಿಕ, ಶೈಕ್ಷಣಿಕ ಮತ್ತೆ ಆರೋಗ್ಯ ಕ್ಷೇತ್ರ, ಈ 3 ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗಿದೆ ನಾವು ಅದನ್ನ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ನಾವು ಭೂಪ್ರದೇಶವನ್ನ ಅಥವಾ ಯಾವ್ದಾದ್ರು ಒಂದು ರಾಜ್ಯವನ್ನ, ಜಿಲ್ಲೆಯನ್ನ ನಾವು ಗಮನಿಸುವಾಗ ಅಭಿವೃದ್ಧಿ ಅಂದ್ರೆ ಏನು ಯಾರಾದ್ರೂ ಕೇಳ್ತಾರೆ. ಅಭಿವೃದ್ಧಿ ಏನ್ ಸರ್, 100 ಕಿಲೋಮೀಟರ್ ರೋಡ್ ಮಾಡಿದ್ರೆ ಅಭಿವೃದ್ಧಿನ ಹಾಗಾದ್ರೆ? ಅಂಡರ್ಗ್ರೌಂಡ್ ಫೆಸಿಲಿಟಿ ಮಾಡೋದು ಅಭಿವೃದ್ಧಿನ ಅಲ್ಲ. ಅದು ಮೂಲಭೂತವಾದಂತ ಕಾಮಗಾರಿಗಳು ಮಾಡ್ಬೇಕಾಗಿರೋದು. ನಮಗೆ ಬೇಕಾದಂತ ಸಂಪರ್ಕ ರಸ್ತೆಗಳು, ನಮಗೆ ಬೇಕಾಗಿರುವಂತ ನೀರಿನ ವ್ಯವಸ್ಥೆ, ನಮಗೆ ಬೇಕಾಗಿರುವಂತ ವಿದ್ಯುತ್ ಶಕ್ತಿ ವ್ಯವಸ್ಥೆ, UGD ವ್ಯವಸ್ಥೆ, ಇವೆಲ್ಲವೂ ಕೂಡ ನಿರಂತರವಾಗಿ ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಕೂಡ ಮೂಲಭೂತ ಸೌಕರ್ಯಗಳು, ಇದನ್ನ ನಾವು ಅಭಿವೃದ್ಧಿಯಿಂದ ಪರಿಗಣಿಸ್ಲಿಕ್ಕೆ ಆಗಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಉದಾಹರಣೆಗೆ ತಗೊಳ್ಳೋದಾದ್ರೆ, ನಮ್ಮ ಮಂಡ್ಯ ಕೇಂದ್ರ ಹೇಳ್ದ ನನಗೆ ಆಲ್ರೆಡಿ ನಮ್ಮ ಜಿಲ್ಲಾ ಕೇಂದ್ರವಾಗಿದೆ ಮಂಡ್ಯ ವಿಧಾನಸಭಾ ಕ್ಷೇತ್ರ. ಹಾಗೆ ನೋಡಕ್ ಹೋದ್ರೆ ಮಂಡ್ಯದಲ್ಲಿ ಇದು ಮಹಾನಗರ ಪಾಲಿಕೆ ಆಗ್ಲಿಲ್ಲ. ಈಗ ಹಿಂದೆ ಇದ್ದ ಸಮಯದಲ್ಲಿ, ಈಗ ಕಳೆದ 4-5 ವರ್ಷ ಹಿಂದೆ ಒಂದು ಪ್ರಪೋಸಲ್ ಕೂಡ ಹೋಗಿತ್ತು ಸರ್ಕಾರಕ್ಕೆ. ಏನಂದ್ರೆ, ಮಂಡ್ಯವನ್ನ ಬೃಹತ್ ಮಂಡ್ಯ ಮಾಡೋದು ಅಥವಾ ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವಂತ ಕಾರ್ಯಕ್ರಮನ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೂಡ ಕೊಟ್ಟಿತ್ತು. ಬಟ್ ಆ ಪ್ರಪೋಸಲ್ ಕೊಟ್ಟಂತ ರೀತಿ, ಪ್ರಪೋಸಲ್ ನಾವು ಮಾಡೋದ್ರಲ್ಲಿ ಎಡವಿದ್ವೋ ಅಥವಾ ಎಲ್ಲಾ ಜನಪ್ರತಿನಿಧಿಗಳು ಒಗ್ಗಟ್ಟಿನ ಪ್ರದರ್ಶನ ಮಾಡ್ಲಿಲ್ವೋ ಗೊತ್ತಿಲ್ಲ, ಅವತ್ತಿನ ಸರ್ಕಾರದಲ್ಲಿ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಆ ಪ್ರಪೋಸಲ್ ಕೂಡ ಬಿದ್ದೋಯ್ತು. ನಮ್ಮ ಆಸೆಗೆ ಮತ್ತೆ ತಣ್ಣೀರಿಸಿದಂಗಾಯ್ತು. ಮಂಡ್ಯ ಜಿಲ್ಲೆಯ ಜನತೆ ಮತ್ತೆ ಯುವ ಜನತೆ ತುಂಬಾ ಆಸೆಗಳನ್ನ ಇಟ್ಕೊಂಡು ಜನಪ್ರತಿನಿಧಿಗಳನ್ನ ತುಂಬಾ ವಿವೇಚನರಹಿತವಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ತುಂಬಾ ವಿವೇಚನೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಮತ್ತೆ ಆಯ್ಕೆ ಮಾಡ್ತಾರೆ. ಅವ್ರು ಮಾಡಿದಂತ ಆಯ್ಕೆಗಳು ಯಾಕೆ ಪ್ರತಿ ಸಲ ಕೂಡ ವಿಫಲ ಆಗ್ತದೆ, ತಪ್ಪಾಗ್ತದೆ ಅನ್ನೋದನ್ನ ನಾವೀಗ ನಮ್ಮೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗಿ ಬಂದಿದೆ ಮೇಡಮ್. ಹೌದು. ಈಗ ಮಂಡ್ಯ ಮಹಾನಗರ ಪಾಲಿಕೆ ಆಗದೆ ಇದ್ದಂತಹ ಕಾರಣಕ್ಕೋಸ್ಕರನೋ ಏನೋ ನಮ್ಗೆ ಸ್ಮಾರ್ಟ್ ಸಿಟಿ ಆದಂತಹ ಒಂದು ಅವಕಾಶನೂ ವಂಚಿತರಾದ್ವಿ. ಆ ಕಾರಣಕ್ಕೋಸ್ಕರ ಬರ್ತಾ ಇದ್ದಂತಹ ಅನುದಾನಗಳಿಂದಲೂ ಕೂಡ ನಾವು ವಂಚಿತರಾಗಿದ್ದೀವಿ. ಹಾಗಾಗಿದೇನೆ ಮಂಡ್ಯ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿತಾ ಹೋಗ್ತಾ ಇದೆ. ಖಂಡಿತ. ಆ ವಿಚಾರ ಬಗ್ಗೆ ನಾವು ಹೇಳೋದಾದ್ರೆ, ನಗರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ 1000 ಕೋಟಿ ಇವತ್ತು ಅನುದಾನಗಳ ಅವಶ್ಯಕತೆ ಇದೆ.
ಯಾವುದೋ ಒಂದು 4-6 ರಸ್ತೆಗಳು ಮಾಡೋದ್ರಿಂದ ಅಥವಾ ನಾವು ಅದನ್ನ ಪೂರೈಸ್ಲಿಕ್ಕೆ ಆಗಲ್ಲ. ಸ್ಮಾರ್ಟ್ ಸಿಟಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಅಭಿವೃದ್ಧಿ ಮಾಡೋದಾಗಿರ್ತದೆ. ಅದು ಬರೀ ಒಂದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲ್ಲ. ನಾವು ಏನಕ್ಕೆ ಈಗ ಆಗ್ತಿದೆ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ ನೋಡಿ, ತುಂಬಾ ಹತ್ರದಲ್ಲಿ ನಾವೇನೇ ಬೇಕು ಅಂದ್ರೂ ಕೂಡ ಆ ಕಡೆ ಮೈಸೂರು ಇದೆ, ಆ ಕಡೆ ಬದಲೇ ರಾಜಧಾನಿ ಪಕ್ಕದಲ್ಲೇ ಇದೆ. ಈಗ 4 ಲೈನ್ ಹೈವೇ ಆಯ್ತು, ಇನ್ನೂ ಈಸಿ ಹೋಗೋದಕ್ಕೆ. 6 ಲೈನ್ ಹೈವೇ ಇರೋದ್ರಿಂದ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡ್ತಾರೆ ನಮ್ಮ ಜನಗಳು. ಸೊ ಅದ್ರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಶಾಶ್ವತವಾಗಿ ಉಳಿಯುವಂತ ಒಂದಷ್ಟು ಯೋಜನೆಗಳು ಈಗಾದ್ರೂ ಮಾಡ್ಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಎಲ್ಲಾ ರಾಜಕಾರಣಿಗಳ ಮುಂದೆ ಮಾಡ್ಬೇಕು ಅನ್ನೋದನ್ನ ನಮ್ಮ ಒತ್ತಾಯ ಕೂಡ ಆಗಿದೆ ಮೇಡಮ್. ಈಗ ಮಂಡ್ಯದಲ್ಲಿ ಈಗ ನೀವೇ ಹೇಳಿದ್ರಿ ರಾಷ್ಟ್ರೀಯ ಹೆದ್ದಾರಿ ಆಯ್ತು, ಮುಂದೆ ಎಲ್ಲ ಏನಾಗ್ತಾ ಇತ್ತು, ಮುಂದೆ ಈ ಹಿಂದೆ ಇರುವಾಗ ಏನಾಗ್ತಾ ಇತ್ತು, ಬೆಂಗಳೂರು ಮತ್ತೆ ಮೈಸೂರಿಗೆ ಅವ್ರು ಸಂಚಾರ ಮಾಡುವಾಗ ಮಂಡ್ಯ ಮೂಲಕನೇ ಹಾದು ಹೋಗ್ಬೇಕಾಗಿತ್ತು. ಅವಾಗ್ಲಾದ್ರೂ ಅಟ್ಲೀಸ್ಟ್ ಜನಪ್ರತಿನಿಧಿಗಳ ಕಣ್ಣಿಗೆ ಮಂಡ್ಯ ಬೀಳ್ತಾ ಇತ್ತು, ಅವಾಗ ಏನೋ ಒಂದು ಅಭಿವೃದ್ಧಿ ಆಗುತ್ತೇನೋ ಅನ್ನೋದೊಂದು ಎಲ್ಲ ಬೈಪಾಸ್ ಆಗ್ತಾ ಇರೋದ್ರಿಂದ ಮತ್ತಷ್ಟು ಇನ್ನು ಮೂಲೆ ಗುಂಪಾಗದಂಗೆ ಆಗೋಯ್ತು. ಇಲ್ಲ ಸತ್ಯ ಮೇಡಮ್, ಇದು 2006ನೇ ಇಸ್ವಿನಲ್ಲೇ ಒಂದು ಬೈಪಾಸ್ ಮಾಡಬೇಕು ಅಂತೇಳಿ ಒಂದು ನೀಲನಕ್ಷೆ ಕೂಡ ತಯಾರಾಗಿತ್ತು. ಅವತ್ತು ಕೂಡ ಮೆಷರ್ಮೆಂಟ್ಸ್ ಆಯ್ತು, ಮಾರ್ಕಿಂಗ್ ಎಲ್ಲ ಆಯ್ತು 2006ರಲ್ಲಿ. ಅಂದಿನ ಸರ್ಕಾರ ಇಚ್ಛಾಶಕ್ತಿಯನ್ನು ತೋರಿಸಿ ಮಾಡಿತ್ತು. ಬಟ್ ಇಲ್ಲಿವರೆಗೂ ಕೂಡ 20 ವರ್ಷ, ಸರಿಸುಮಾರು 20 ವರ್ಷ ಆಗಿದೆ ಇಲ್ಲಿವರೆಗೆ. 2025 ಅಂತಂದ್ರೆ 19 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ ಆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳೋದಾಗ್ಲಿ, ಬೈಪಾಸ್ ರಸ್ತೆ ಮಾಡ್ಲಿಕ್ಕೆ, ಅಲ್ಲಿರುವಂತ ಜಾಗಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನೀವು ಡಿನೋಟಿಫಿಕೇಶನ್ ಮಾಡಿ ಅದನ್ನ ನೀವು ಸ್ವಾಧೀನ ತಗೊಳ್ಳೋದಾಗಿರ್ಲಿ ಅಥವಾ ಅಭಿವೃದ್ಧಿಗೆ ನೀವು ಹಣಕಾಸು ಬಿಡುಗಡೆ ಮಾಡೋದಾಗಿರ್ಲಿ, ಇದುವರೆಗೂ ಕೂಡ ಆಗಿಲ್ಲ. ಇದೊಂದು ಒತ್ತಾಯ. ಇದು ಯಾವುದು ಒಂದು ನಗರ ಸಭೆಯನ್ನ ನಗರ ಪಾಲಿಕೆಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದಾದ್ರೆ, ಒಂದ್ ಕಡೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಥವಾ ಮಂಡ್ಯ ಜಿಲ್ಲೆಯ ಜನರ ಒತ್ತಾಯ ಮತ್ತೊಂದೇನಪ್ಪ ಅಂದ್ರೆ, ನಮ್ಮ ಈ ಒಂದು ನಗರಕ್ಕೆ ಒಂದು ವರ್ತುಲ ರಸ್ತೆ ಬೇಕು. ತುಂಬಾ ವರ್ಷಗಳಿಂದ ಕೂಗು ಕೇಳ ಬರುತ್ತೆ, ಮತ್ತಲ್ಲೇ ಸೈಲೆಂಟ್ ಆಗುತ್ತೆ. ಕೂಗ್ ಕೇಳಿ ಬರುತ್ತೆ, ಅದು ಯಾವ ಹಂತದಲ್ಲಿ ಹೋಗಿದ್ಯೋ ನಮಗೂ ಗೊತ್ತಿರಲ್ಲ, ಅದ್ ಮತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಏನಕ್ಕೆ ಇದಾಗ್ತದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈಗೇನೋ ಮತ್ತೆ ಇಂದಿನ ಕೇಂದ್ರ ಮಂತ್ರಿಗಳು ಮತ್ತೆ ಅದನ್ನ ಮರುಚಾಲನೆ ಕೊಡ್ತೀವಿ ಅಂತ ಹೇಳಿ ನಿತಿನ್ ಗಡ್ಕರಿ ಮಾತಾಡಿದ್ರೆ ಅಂತ ತಿಳಿದು ಬಂದಿದೆ. ಬಟ್ ಅದು ಇನ್ನು ಯಾವ ವೇಗದಲ್ಲಿ ಸಾಕ್ತದೆ ಅಂತ ಕಾದ್ ನೋಡ್ಬೇಕು ನಾವು ಮುಂದೆ. ಹಾಗೆ ನೋಡಿದ್ರೆ ಮಂಡ್ಯ ಜಿಲ್ಲೆ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಸೂಕ್ತವಾದಂತಹ ಒಂದು ಜಾಗ ಅಥವಾ ಒಂದು ಜಿಲ್ಲೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ನಮ್ಮ ಜನರ ಒಂದು ಜೀವ ಅಥವಾ ಜೀವನಾಡಿ ಕಾವೇರಿ ನದಿನೇ. ನಮ್ಮ ಆ ಕಾವೇರಿ ನದಿಗೆ ನಮಗೆ ದೊರಕಿಸ್ಕೊಟ್ಟಂತಹವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರ ಒಂದು ಪ್ರಯತ್ನ ಹಾಗೂ ಅವರ ಒಂದು ಕಾಳಜಿಯಿಂದ ನಮಗೆ ಒಂದು ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣ ಆಯ್ತು. ಆ ಕನ್ನಂಬಾಡಿ ಅಣೆಕಟ್ಟುನೇ ಒಂದು ನಮ್ಮ ಈ ಅಭಿವೃದ್ಧಿಗೆ ಸರ್ ಎಂ ವಿ ಅವರು ಅವಾಗ ಒಂದು ಹಾಕಿದಂತಹ ಅಡಿಗಲ್ಲು ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ಅಲ್ಲಿಂದ ಈಚೆಗೆ ಮಂಡ್ಯ ಒಂದು ಯಾವ ಒಂದು ಅಭಿವೃದ್ಧಿಯನ್ನು ಕೂಡ ಅಂತಹ ಒಂದು ಎಲ್ಲರೂ ನೋಡುವಂತಹ ಒಂದು ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ಲಿಲ್ಲ ಅಂತ ಕಾಣುತ್ತೆ. ಬಹುತೇಕ ತಾವು ಹೇಳಿದಾಗೆ ಕಾವೇರಿ ನದಿ ಮತ್ತೆ KRS ಅಣೆಕಟ್ಟು ಇದು ಆದಾಗಿನಿಂದ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತು ಹಲವಾರು ಜಿಲ್ಲೆಗಳಿಗೆ ನೀರನ್ನ ಪೂರೈಸುವಂತ ಕೆಲಸ ಆಗಿದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ಎಷ್ಟೋ ಭೂ ಪ್ರದೇಶ ಹಸಿರುಮಯವಾಗಿದೆ. ಹಸಿರುಮಯ ಆಗ್ಲಿಕ್ಕೆ ಇವತ್ತು ನಾಲ್ವಡಿಯವರ ಮತ್ತೆ ಸರ್ ಎಂ ವಿ ಅವರ ಕೊಡುಗೆ ತುಂಬಾನೇ ಇದೆ. ಅವತ್ತು ಅಡಿಗಲ್ಲಿ ಹಾಕೊಂಡಿದ್ದಾರೆ. ಇವತ್ತು ಇಲ್ಲಿ ಯಾವುದೇ ಕೃಷಿ ಸಂಬಂಧ ಚಟುವಟಿಕೆಗಳು ನಡಿಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆರ್ಥಿಕ ಅಭಿವೃದ್ಧಿಗಳು. ಇವತ್ತೊಬ್ಬ ರೈತ ಒಂದು 5 ಎಕರೆ ಜಮೀನಿದ್ರೆ ಕೃಷಿ ಮಾಡ್ತಾನೆ. ಕೃಷಿ ಮಾಡಿದ್ರೆ ಅಲ್ಲಿ ಬಂದಂತ ಆದಾಯ ಅಂತ ಹೇಳಲಿಕ್ಕಾಗಲ್ಲ ಬಿಡಿ. ಇವತ್ತಿನ ಕೃಷಿನಲ್ಲಿ ಯಾವ್ದು ಕೂಡ ಪಾಪ ಆದಾಯ ಸಿಗ್ತಲ್ಲ ರೈತರಿಗೆ. ಆದ್ರೂ ಕೂಡ ಆ ಒಂದು ಇರುವಂತ ಜಮೀನಲ್ಲಿ ಒಂದು ಬೆಳೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಇವತ್ತು ಹಾಕೊಟ್ಟಂತ ಅಡಿಗಲ್ಲು ತುಂಬಾ ಚೆನ್ನಾಗಿದೆ, ಹಸಿರು ಭಯ ಆಗಿದೆ, ಭೂ ಪ್ರದೇಶ ನಾವು ಉಳಿದಕ್ಕೆ ಯೋಗ್ಯವಾಗಿದೆ ಇವತ್ತು. ಆದ್ರೂ ಕೂಡ ಅಲ್ಲಿ ಕೃಷಿಯಲ್ಲಿ ಕೂಡ ನಾವು ಎಡವಿದ್ದೇವೆ. ಅಂದ್ರೆ ಇವತ್ತಿನ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಾಗಿರ್ಬೋದು, ಆಮೇಲೆ ನಮ್ಮ ವ್ಯವಸಾಯದ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ಇಲ್ಲಿವರೆಗೂ ಕೂಡ ನಾವು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದೆಲ್ಲ ಬರೀ ಪೇಪರ್ಲಿದೆ, ಬರುತ್ತೆ ಯೋಜನೆಗಳು, ತುಂಬಾ ಸರ್ಕಾರದ ಯೋಜನೆಗಳು ಬರ್ತವೆ, ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ರೈತರಿಗೆ ಅಂತಾನೆ ಹೇಳ್ತಾರೆ. ಬಟ್ ಎಷ್ಟು ಜನ ರೈತರು ಅದನ್ನ ಬಳಸ್ಕೊಂಡಿದ್ದಾರೆ ಮತ್ತೆ ಅದನ್ನ ಅಳವಡಿಸ್ಕೊಂಡು ಕಾರ್ಯರೂಪಕ್ಕೆ ತಂದಂತವ್ರು ಎಷ್ಟು ಜನ ಇದ್ದಾರೆ? ಅದರಿಂದ ಜನ ಹೋಗ್ಲಿ, ಜನತೆ ಒಂದು ವೃದ್ಧಿನೂ ಕೂಡ ಆಗಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ಆರ್ಥಿಕವಾಗಿ ಒಂದು ಭೂ ಪ್ರದೇಶ ಹೇಳ್ದಂಗೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೇಕು. ಪರ್ ಕ್ಯಾಪಿಟಲ್ ಇನ್ಕಮ್ ಯಾವಾಗ ಜಾಸ್ತಿ ಆಗುತ್ತೆ? ನಮ್ಮ ಮಂಡ್ಯ ಜಿಲ್ಲೆ ಕೃಷಿ ಸಂಬಂಧಿತ ಜಿಲ್ಲೆ, ಬಹುತೇಕ ರೈತರ ಇರ್ತಕ್ಕಂಥ ಜಿಲ್ಲೆ ಬಹುತೇಕ. ಸೊ ನಿಮಗೆ ಆರ್ಥಿಕ ಕ್ರಿಯೇಟಿವಿಟಿ ಅಂದ್ರೆ ನಿಮ್ಮ ಆರ್ಥಿಕತೆ ನೀವು ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಬರುವಂತ ಕೃಷಿನಲ್ಲಿ ನೀವು ಹೊಸ ಪದ್ಧತಿಗಳನ್ನ ಬಳಸಿ ನಾವು ಅದರಲ್ಲಿ ಲಾಭ ಯಾವ ರೀತಿ ಮಾಡ್ಬೋದು, ಹೊಸ ಪದ್ಧತಿಗಳನ್ನ ಬಳಸಿ ನಾವು
ಮಲ್ಟಿ ಕ್ರಾಪಿಂಗ್ ಅಂತ ಹೇಳ್ತೀವಿ, ಆ ಥರ ಯಾವುದನ್ನ ಮಾಡ್ಬೋದು ನಾವು ಅನ್ನೋದನ್ನ ನಾವು ಮಾಡಬೇಕಾಗತ್ತೆ. ಇವತ್ತು ಕೃಷಿ ಇಲಾಖೆ ಕೂಡ ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಬಟ್ ಅದಾಗಿಯೂ ಕೂಡ ಇನ್ನೂ ನಾವು ಹಿಂದೆಲ್ಲ ಉಳಿದಿದ್ದೀವೇನೋ. ಆರ್ಥಿಕವಾಗಿ ಸಬಲರಾಗಬೇಕು ಅಂದ್ರೆ ಕೃಷಿ ಮೂಲಕ ಅಥವಾ ಅದರ ಸಂಬಂಧಪಟ್ಟಂತಹ ಕೈಗಾರಿಕೆಗಳು, ಕೃಷಿ ಸಂಬಂಧಿತ ಕೈಗಾರಿಕೆಗಳು ಕೂಡ ಪ್ರಾರಂಭ ಆದಾಗ ನಿಜವಾಗ್ಲೂ ಇದು ಸಾರ್ಥಕ ಆಗ್ತದೆ, ಮತ್ತೆ ಆ ಕೃಷಿಕರ ಬದುಕು ಕೂಡ ಹಸನಾಗುತ್ತೆ ಅಂತ ನಾನು ಅನುಭವಿಸಿದ್ದೇನೆ. ಹೌದು. ಈಗ ನೀವು ಹೇಳೋ ಮಾತಿಗೆ ಇನ್ನೊಂದು ವಿಷಯ ಜೋಡಿಸೋದಾದ್ರೆ, ಆ ಕೃಷಿ ಜನರ ಒಂದು ಅನುಕೂಲಕ್ಕೋಸ್ಕರನೋ ಅಥವಾ ಒಂದು ಕೃಷಿ ಅಥವಾ ಬೇಸಾಯಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಮಂಡ್ಯದ ವಿಸಿ ಫಾರ್ಮ್ ಅನ್ನ ಕೂಡ ವಿಶ್ವವಿದ್ಯಾನಿಲಯ ಕೂಡ ಅದನ್ನ ತೆರೆದ್ರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಅವರು ಅವರ ಒಂದು ಸಂಶೋಧನೆಗಳಿಗೆ ಮುಳುಗಿ ಹೋಗಿದ್ದಾರೆ ಅಂತ. ಸಂಶೋಧನೆ ಕೂಡ ನಿರಂತರ ನಡೀತಾ ಇರಬೇಕು. ಈಗ ಹೊಸ ಹೊಸ ಬೀಜದ ತಳಿಗಳು ಅಥವಾ ಹೊಸ ಕೃಷಿ ಸಂಬಂಧಿತ ಸಂಶೋಧನೆಗಳು ನಡೀತಾ ಇರ್ತದೆ. ಸಂಶೋಧನೆಗೆ ನಡೀತಾ ಇದೆ, ಅದರೊಟ್ಟಿಗೆ ಇನ್ನೊಂದಷ್ಟು ಪ್ರಾಯೋಗಿಕವಾಗಿ ರೈತರನ್ನ ತೊಡಗಿಸ್ಕೊಳ್ಳುವಂತ ಕೆಲಸಗಳಾಗಬೇಕು. ಸೊ ಅದು ಏನು ಯೋಜನೆಗಳು ಮಾಡ್ತೀವಿ, ಸಂಶೋಧನೆಗಳು ಮಾಡ್ತೀವಿ, ಅದ್ರ ಎಂಡ್ ಯೂಸರ್ಸ್ ಯಾರು? ಎಂಡ್ ಆಫ್ ದ ಡೇ ರೈತರೇ. ನಮ್ಮ ರೈತರು ಬಹಳ ಹಸನಾಗಬೇಕು, ಆರ್ಥಿಕತೆ ಅವ್ರದ್ದು ಇಂಪ್ರೂವ್ ಆಗಬೇಕು ಅಂದ್ರೆ ನಾವು ಇರುವಂತ ತಂತ್ರಜ್ಞಾನವನ್ನ ಅವ್ರು ಯಾವ ರೀತಿ ಸಮರ್ಪಕವಾಗಿ ತಲುಪಿಸುವಂತ ಕೆಲಸಗಳನ್ನ ಮಾಡಬೇಕು, ಅದು ಇನ್ನೊಚ್ಚು ಆಗ್ಬೇಕಾಗಿದೆ. ಈಗ ಕೃಷಿ ಸಂಬಂಧಿತ ಕೈಗಾರಿಕೆ ಅಂತ ಹೇಳ್ತಾ ಬಂದೆ, ಅವಾಗ ಒಂದು ಜ್ಞಾಪಕ ಬಂತು ನನಗೆ ಮೈಶುಗರ್ ಕೂಡ ನಮ್ಮ ರಾಜ್ಯರ ಒಂದು ದೂರದೃಷ್ಟದಿಂದ ಇಡೀ ಏಷ್ಯಾದಲ್ಲೇ ಒಂದು ದೊಡ್ಡ ಮೈಶುಗರ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಏನಕ್ಕೆ ಪ್ರಾರಂಭ ಮಾಡಿದ್ರು? ಒಂದು ನೀರು ಕೊಟ್ರು, ಏನಕ್ಕೆ? ಬೆಳೆ ಬೆಳಿಲಿ ರೈತರು ಅಂತ. ಬೆಳೆ ಬೆಳೆದ್ರು ರೈತರು. ಏನ್ ಬೆಳೆದ್ರು? ಭತ್ತ ಬೆಳೆದ್ರು, ರಾಗಿ ಬೆಳೆದ್ರು, ಕಬ್ಬು ಬೆಳೆದ್ರು. ಕಬ್ಬು ಏನ್ ಮಾಡೋದು? ಆಲೆ ಮನೆಗಳು ದೊಡ್ಡ ಪ್ರಮಾಣದಲ್ಲಿ ಅದನ್ನ ನುರಿಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ಇವರೆಲ್ಲರೂ ಜೀವನ ಚೆನ್ನಾಗಿ ಆಗ್ತದೆ ರೈತರುಗಳಿಗೆ ಅಂತೇಳಿ ಏನ್ ಮಾಡಿದ್ರು, ನಮ್ಮ ಜಿಲ್ಲೆನಲ್ಲೇ ಮಾಡೋಣ, ಮಂಡ್ಯದಲ್ಲೇ ಇರಬೇಕು ಅಂತೇಳಿ ಒಂದು ಸಕ್ಕರೆ ಕಾರ್ಖಾನೆ ಶುರು ಮಾಡಿದ್ರು. ಆ ಒಂದು ಬೃಹತ್ ಯೋಚನೆ ದೂರದೃಷ್ಟಿತ್ವ ಇಟ್ಕೊಂಡು ಮಾಡಿದ್ರು. ಬಟ್ ಇವತ್ತು ಏನಾಗಿದೆ ಅದರ ಪರಿಸ್ಥಿತಿಗಳು? ಯಾವುದೇ ಸರ್ಕಾರ ಬಂದ್ರು ಕೂಡ 10 ಕೋಟಿ 20 ಕೋಟಿ 50 ಕೋಟಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾನೆ ಇದೆ. ಅದರಲ್ಲಿ ಮಾತ್ರ ಮೈಸೂರಲ್ಲಿ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಬಂದಂತ ಅಧಿಕಾರಿಗಳಿರ್ಬೋದು, ಬಂದಂತ ಆಡಳಿತ ಮಂಡಳಿಗೆ ಇರ್ಬೋದು, ಯಾರೇ ಇರ್ಬೋದು, ಯಾವುದೇ ಸರ್ಕಾರಗಳಾಗಲಿ, ಯಾವುದೇ ಒಂದು ಸರ್ಕಾರ ದೂಷಣೆ ಮಾಡ್ತಾ ಇಲ್ಲ. ಅಲ್ಲಿ ಬಂದಂತ ಎಲ್ಲ ಆಡಳಿತ ಮಂಡಳಿಗಳು ಕೂಡ ಅಥವಾ ಅಲ್ಲಿ ಬಂದಂತ ಎಲ್ಲ ಅಧಿಕಾರಿಗಳು ಕೂಡ ಮೈಸೂರನ್ನ ಲಾಭದಲ್ಲಿ ನಡೆಸಬೇಕು, ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅಂತ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ. ಅದ್ರ ಬದಲಾಗಿ ಚೆನ್ನಾಗೆ ಗಂಟು ಮಾಡ್ಕೊಂಡು ಮನೆ ಸೇರ್ಕೊಂಡ್ರು. ತಪ್ಪೇನಿಲ್ಲ, ಖಾಸಗೀಕರಣ ಮಾಡಬೇಕು ಅಂತ ಹೊರಟ್ರು. ಅದೇ ಮಂಡ್ಯ ಜಿಲ್ಲೆಯವರು ಒಪ್ಪಲಿಲ್ಲ, ಅದೇ ಸರ್ಕಾರನು ಕೂಡ ಅದನ್ನ ಉದ್ಧಾರ ಮಾಡ್ಲಿಲ್ಲ. ಇಲ್ಲ, ಸರ್ಕಾರದ ಯೋಚನೆ ಹೇಳಿದಾಗೆ ಸರಿ ಮೇಡಮ್. ಖಾಸಗೀಕರಣ ಮಾಡೋದು ಅಂತಂದ್ರೆ ಇಡೀ ಆಸ್ತಿನ ಪರಭಾರೆ ಮಾಡೋದಲ್ಲ, ಬರೀ ಕಬ್ಬನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅಂದ್ರೆ ಸಕ್ಕರೆ ಉತ್ಪಾದನೆ ಮಾಡ್ಲಿಕ್ಕೆ ಮಾತ್ರ ಆ ಯೂನಿಟ್ ಅನ್ನ ಮಾತ್ರ ಬಿಡೋದು ಅಂತ ಹೇಳಿ ತಪ್ಪೇನಿಲ್ಲ. ಖಾಸಗಿಯವ್ರು ಕೊಟ್ಟಾಗ ಕೂಡ ಅದನ್ನ ಒಳ್ಳೆ ರೀತಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಅದನ್ನ ಯಾವ ರೀತಿ ಮಾಡಬೇಕು, ಅದಕ್ಕೊಂದು ಫ್ರೇಮ್ ವರ್ಕ್ ಇರಬೇಕು. ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಅದನ್ನ ಲೀಸು ಕೊಡಬೇಕು, ಯಾರು ಕೊಡಬೇಕು, ಅದನ್ನೆಲ್ಲ ಕೂತು ಡಿಸ್ಕಸ್ ಮಾಡಿ ಜನಪ್ರತಿನಿಧಿಗಳು ಅದನ್ನ ಆಯ್ಕೆ ಮಾಡಿದಾಗ ಸಮರ್ಪಕವಾಗಿ ಇವತ್ತು ಕೂಡ ರೈತರಿಗೆ ವಿತಿನ್ ವೀಕ್ ಅಲ್ಲಿ ಪೇಮೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ, ಸಾಧ್ಯ ಇದೆ. ಇಳುವರಿನೂ ತೆಗಿಬಹುದು, ಒಳ್ಳೆ ಲಾಭಾಂಶದಲ್ಲೂ ಸಕ್ಕರೆ ಕಾರ್ಖಾನೆ ನಡೆಸಬಹುದು. ಮೈಸೂರನ್ನ ಲಾಭಾಂಶ ಜೊತೆಗೆ ಎಲ್ಲರೂ ಕೂಡ ಒಳ್ಳೆಯ FRP ಕೊಡ್ಬೋದು ರೈತರಿಗೆ. ಕಬ್ಬಿಗೆ ಒಂದು ಒಳ್ಳೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಆ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡ್ತಾಯಿಲ್ಲ ಅನ್ನೋದೇ ನಮಗೆ ದುಃಖಕರ ಸಂಗತಿ. ಹಾಗೆ ಅದು ಒಂದು ಮಾತು ಇದೆ, ಸಕ್ಕರೆ ಕಾರ್ಖಾನೆ ಯಾವಾಗ ಆರಂಭ ಆಯ್ತು ಅದೇ ತಂತ್ರಜ್ಞಾನವನ್ನ ಕೂಡ ಈಗಲೂ ಮುಂದುವರಿಸ್ತಾ ಇದ್ದಾರೆ ಅನ್ನೋದೊಂದು ಮಾತಿದೆ. ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಸ್ವತಂತ್ರ ಪೂರ್ವದ ತಂತ್ರಜ್ಞಾನನೇ ಇಟ್ಕೊಂಡು ಮೈಸೂಗರ್ ಕಾರ್ಖಾನೆಯನ್ನ ನಡೆಸ್ತಾ ಇರೋದು ಬಹುಶಃ ನಿಜಕ್ಕೂ ದುರಂತ ಅಂತ. ತುಂಬಾ ಅವಕಾಶಗಳಿದೆ ಮೇಡಮ್, ಈ ವಿಚಾರದಲ್ಲಿ ತುಂಬಾನೇ ಅವಕಾಶಗಳಿದಾವೆ. ಏನಕ್ಕೆ ಅಂದ್ರೆ ಸಕ್ಕರೆ ಕಾರ್ಖಾನೆ ಅನ್ನೋದು ಒಂದು ಅಲ್ಲಿ ಬರೀ ಸಕ್ಕರೆ ಒಂದು ಉತ್ಪನ್ನ ಆಗಲ್ಲ, ಅಲ್ಲಿ ಸಕ್ಕರೆ ಜೊತೆಗೆ ಹಲವಾರು ಉಪ ಉತ್ಪನ್ನಗಳು ಕೂಡ ರೆಡಿ ಆಗ್ತದೆ. ತುಂಬಾ ಒಳ್ಳೆ ಕಾರ್ಖಾನೆ. ಆ ದೂರದೃಷ್ಟಿತ್ವ ಇಟ್ಕೊಂಡೆ ಅವತ್ತು ಮಾಡಿದಂತ ಕಾರ್ಖಾನೆ ಇದು ಮೈಸೂರು. ಇಲ್ಲಿ ಬೇಜಾರಾಗಿ ಎಥನಾಲ್ ಪ್ರೊಡಕ್ಷನ್ಗೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಅದು ನಮ್ಗೆ ತುಂಬಾ ಜನ ರೈತರು ಗೊತ್ತಿದೆ. ಅದು ನಮ್ಮ ಮಂಡ್ಯ ಜಿಲ್ಲೆ ರೈತರು ಪ್ರಜ್ಞಾಮಂತ್ರಿ ಇದ್ದಾರೆ, ಗೊತ್ತಿದೆ ಅವ್ರಿಗೆ. ಏನು, ನಾವು ಎಥನಾಲ್ನ ನಾವು ಪ್ರೊಡಕ್ಷನ್ ಮಾಡಿ ಕೊಡೋದ್ರಿಂದ ಅದನ್ನ ಖರೀದಿ ಮಾಡೋರು ಬೇರೆ ಯಾರು ಅಲ್ಲ, ನಮ್ದೇ ಸರ್ಕಾರದಲ್ಲಿ. ಈಗ ಗೊತ್ತಿದೆ, ಈಗೆಲ್ಲ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಬರ್ತಾ ಇದೆ, ಬಯೋಫ್ಯೂಯಲ್ಸ್ಗಳು ನೋಡಿದಿರಿ ನೀವೆಲ್ಲ. ಯಾಕೆಂದ್ರೆ ಫ್ಯೂಯಲ್ ಸಿಗ್ತಾ ಇಲ್ಲ ಎಲ್ಲೂ ಕೂಡ. ಏನಾಗ್ತಿದೆ, ವರ್ಷ ಕಳೆದಂಗೆ ಎಥನಾಲ್ ಮಿಕ್ಸ್ಡ್ ಫ್ಯೂಯಲ್ಸ್ಗಳು ಬರ್ತಾ ಇದೆ, ಕಾರ್ಗಳೇ ಬರ್ತಾ ಇದೆ. ಈಗ ಇವನ್ ಇನೋವಾ ಕಾರು ಈ ತರದ ಕಾರ್ಗಳೆಲ್ಲ ಏನಾಗಿದೆ, ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಬಳಸುವಂತದ್ದು. ಇನ್ನು ಕೆಲವು ಅಪ್ಗ್ರೇಡ್ ಹೋಗಿ ಕಂಪ್ಲೀಟ್ ಬಯೋಡೀಸೆಲ್ ಓಡಿಸುವಂತ ವೆಹಿಕಲ್ಸ್ಗಳು ಬರ್ತಾ ಇದೆ ಇನ್ನು ಮುಂದೆ ಫ್ಯೂಚರ್. ಸೊ ಆಟೋಮೊಬೈಲ್ ಫೀಲ್ಡ್ ಕೂಡ ದೇರ್ ಇನ್ ದ ಫ್ಯೂಚರ್, ದೇ ಆರ್ ಥಿಂಕಿಂಗ್ ಆನ್ ಫ್ಯೂಚರ್ ಅಂದಾಗ ನಾವು ಕೂಡ ಎಥನಾಲ್ ಪ್ರೊಡಕ್ಷನ್ ಮಾಡೋದ್ರಿಂದ ಇನ್ನೂ 16 ವರ್ಷಗಳವರೆಗೆ ನಾವು ಎಥನಾಲ್ ಪ್ರೊಡಕ್ಷನ್ ಮಾಡಿ HP, BP ಈ ತರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇ ತಗೊಂಡು ಹೋಗ್ತಾರೆ, ಎಲ್ಲೂ ಕೊಡ್ಬೇಕಾಗಿಲ್ಲ ನಾವು ಅದನ್ನ. ಎಥನಾಲ್ ಅನ್ನ ಈ ತರ ಲೀಟರ್ಗೆ 55-60 ರೂಪಾಯಿ ಇದೆ ಎಥನಾಲ್ನ ಬೆಲೆ. ಬಟ್ ಅದನ್ನ ಯಾವ್ದು ಖಾಸಗಿ ಬೇರೆ ಕಾರ್ಖಾನೆ ಅವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಯ್ತು. ಬಟ್ ಅದು ಅಷ್ಟು ಒಳ್ಳೆ ನಿರ್ಧಾರ ಅಲ್ವೇನೋ ನನ್ನ ಪ್ರಕಾರ.
ಯಾಕೆಂದ್ರೆ ರೈತರಿಗೆ ಇನ್ನೂ ಒಂದು ಒಳ್ಳೆ ಲಾಭಾಂಶ ಕೊಡ್ಬೋದು ಅಂತ ಏನಾದ್ರು ಇದ್ರೆ ಇದನ್ನ ಉಪಯೋಗಿಸ್ಕೊಂಡು ಇವಾಗ ನಿಮ್ಮಲ್ಲಾದ್ರೂ ಯೋಚನೆ ಮಾಡಲಿ. ಕೋಜನ್ ಅಂತ ಮಾಡಿದ್ರು, ಪವರ್ ಜನರೇಷನ್ಗೆ ಅಂತೇಳಿ ಮಾಡಿದ್ರು, ಅಲ್ಲಿ ಬರುವಂತ ವೇಸ್ಟ್ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ಕರೆಂಟ್ ಉತ್ಪಾದನೆ ಮಾಡೋದು, ಅದು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ನಾವು ಅಂದ್ಕೊಂಡ್ವಿ ಒಂದು ಟೈಮಲ್ಲಿ ಬಿಡೋದ ಮೇಲೆ ಮಂಡ್ಯ ನಗರಕ್ಕೆ ಫುಲ್ ಲೈಟ್ ಆಯ್ತದೆ ಅಂತ. ಯಾಕೆ? ಮೈಸೂರು ಇರ್ತದೆ 24/7 ಕರೆಂಟ್ ಕೊಟ್ಟೆ ಕೊಡ್ತಾರೆ ಮೈಸೂರು ಅವರು ಅಂತ. ಕೋಜನ್ನು ಅದು ಸ್ಟಾರ್ಟ್ ಆಗಕ್ ಮುಂಚೆನೆ ಮಿಷಿನ್ ಆಫ್ ಆಗೋಯ್ತು. ಹಿಂಗಾದಾಗ ಮಂಡ್ಯ ಜನರ ಆಸೆನೂ ಅಲ್ಲೇ ಆಫ್ ಆಗೋಯ್ತು. ಇನ್ನೊಂದು ವಿಚಾರ ಹೇಳೋದಾದ್ರೆ, ಮಂಡ್ಯದಲ್ಲಿರುವಂತಹ ಅಟ್ಲೀಸ್ಟ್ ಸರ್ಕಾರಿ ಭೂಮಿಗಳನ್ನಾದ್ರೂ ಅವರು ಉಳಿಸ್ಕೊಂಡಿದ್ದಿದ್ರೆ ಇನ್ನೊಂದಷ್ಟು ಅಭಿವೃದ್ಧಿ ಅಂತ ಹೇಳುವಾಗ ನಮ್ಗೆ ಬರತ್ತೆ ಆಯುರ್ವೇದ ಆಸ್ಪತ್ರೆಗಳಾಗಿರ್ಬೋದು, ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗಳಾಗಿರ್ಬೋದು, ಟ್ರಾಮಾ ಕೇರ್ ಆಗಿರ್ಬೋದು, ಇಂಥವನ್ನೆಲ್ಲನೂ ನಾವು ಮಂಡ್ಯದಲ್ಲಿ ಅವರು ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇದ್ದಿದ್ರೆ ಅವರು ಇದನ್ನ ಇಲ್ಲಿ ಪ್ರಾರಂಭಿಸಬಹುದಿತ್ತು. ಆದ್ರೆ ಏನಾಗಿದೆ, ನಮ್ಮಲ್ಲಿದ್ದಂತಹ ಕಾರ್ಖಾನೆ ಯಾವ್ದದು ಅಸಿಟೇಟ್ ಕಾರ್ಖಾನೆ ಯಾವಾಗ ಮುಚ್ಚೋಯ್ತೋ ಆ ಜಮೀನನ್ನ ಇವರು ತಾವು ಸರ್ಕಾರಕ್ಕೆ ಅಧೀನದಲ್ಲಿ ಇಟ್ಕೊಳ್ಳದೆ ಅದನ್ನ ಇವ್ರಿಗೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅವರಿಗೆ ಪರಭಾರ ಮಾಡಿದ ಪರಿಣಾಮ ಬಹುಶಃ ನಮ್ಗೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಹಿಂದೆ ಉಳಿತು ಅಂತ ಅನ್ಬೋದೇನೋ. ಏನಾಗಿದೆ ಮೇಡಮ್, ನಾನು ಆಲ್ರೆಡಿ ತಮ್ಗೆ ಹೇಳ್ದಂಗೆ ಮಂಡ್ಯ ಜಿಲ್ಲೆ ಕೃಷಿ ಆಧಾರಿತ ಜಿಲ್ಲೆ. ಇಲ್ಲಿ ಬಹುತೇಕ ನೀವು ಯಾವುದೇ ಭಾಗಕ್ಕೆ ಹೋದ್ರು ಕೂಡ ಎಲ್ಲ ಗ್ರೀನ್ ಬೆಲ್ಟ್. ಅದು ಒಂದು ದೊಡ್ಡ ತೊಡಕು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ನೀವೇನೇ ಅಭಿವೃದ್ಧಿ ಕೆಲಸ ಮಾಡಕ್ ಹೋಗಿ ಅದು ಕನ್ವರ್ಷನ್ ಆಗಲ್ಲ. ಏನೇ ಕನ್ವರ್ಷನ್ ಆಗ್ಬೇಕು ಅಂದ್ರೂ ಕೂಡ ಅದು ಸರ್ಕಾರದ ಹಂತದಲ್ಲೇ ಆಗ್ಬೇಕು. ಈಗ ನೀವು ಹೇಳಿದ್ರಿ ಎಸ್ಟೇಟ್ ಟೌನ್ ಆಲ್ರೆಡಿ ಕನ್ವರ್ಟೆಡ್ ಆಗಿದೆ ಅಂತ ಲ್ಯಾಂಡ್, ಅದನ್ನ ನಾವು ಬಳಸ್ಕೋಬೋದಿತ್ತು. ತಾವು ಹೇಳ್ದಂಗೆ ಮಂಡ್ಯ ಜಿಲ್ಲೆ ನಾನು ಪ್ರಾರಂಭದಲ್ಲಿ ತಮ್ಗೆ ಹೇಳಿದಾಗೆ ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರ ಮತ್ತೆ ಆರ್ಥಿಕವಾಗಿ ಮೂರಲ್ಲೂ ಹಿಂದೆ ಉಳಿಯ ಕಾರಣ ಎಲ್ಲಾ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ. ಈ ಆ ಜಾಗದಲ್ಲಿ ತಾವು ಹೇಳ್ದಂಗೆ ಬಹುತೇಕ ನಾನು ಪಕ್ಕ ಹೇಳಿದಂತ ನಗರಗಳನ್ನ ನಾನು ಕಂಪೇರ್ ಮಾಡಿದಾರೆ. ಯಾಕಂದ್ರೆ ವಿದ್ಯಾ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ರಾಜಕಾರಣ ಇಲ್ಲ, ನೋ ಪಾಲಿಟಿಕ್ಸ್. ಶಿಕ್ಷಣ ಮತ್ತೆ ಆರೋಗ್ಯ ಹಲವಾರು ದೇಶಗಳಲ್ಲಿ ಮೇಡಮ್ ದೇ ಆರ್ ಗಿವಿಂಗ್ ಫ್ರೀ ಎಜುಕೇಶನ್ ಅಂಡ್ ಫ್ರೀ ಹೆಲ್ತ್. ಅವ್ರಿಗೆ ಕೊಡಕ್ ಸಾಧ್ಯ ಆಗಿಲ್ವಾ? ನಾವು ಫ್ರೀ ಹೆಲ್ತ್ ಫ್ರೀ ಎಜುಕೇಶನ್ ಕೂಡ ಹಿಂಗೆ ಕೇಳ್ತಾ ಇಲ್ಲ ಮಂಡ್ಯ ಜಿಲ್ಲೆಯವರು. ಅಟ್ಲೀಸ್ಟ್ ಒಂದು ಒಳ್ಳೆ ಟ್ರಾಮಾ ಕೇರ್ ಕೊಡಿ. ಮಂಡ್ಯ ಜಿಲ್ಲೆ ಕೇಂದ್ರ ಸ್ಥಾನದಲ್ಲಿ ಒಂದು ಒಳ್ಳೆ ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಆಯುರ್ವೇದಿಕ್ ಕಾಲೇಜ್ ಇಲ್ಲ, ನರ್ಸಿಂಗ್ ಕಾಲೇಜ್ ಇಲ್ಲ. ಎಲ್ಲ ಹೋಗ್ಬೇಕಂದ್ರೆ ನಮ್ಮ ಮಕ್ಳಂಗ ರೈತರ ಮಕ್ಳು ಹಿಂಗೆ ಬಿಡ್ಬೇಕಾ? ಹೋಗ್ಬೇಕಾ ಬೇರೆ ಪರ ಊರ್ಗೆ ಹೋಗಿ ಓದ್ಬೇಕಾದ್ರೆ ಬೆಂಗಳೂರು ಓದ್ಬೇಕು. ಹಂಗಂದ್ರೆ ನಮ್ಮ ಜಿಲ್ಲೆ ಜನರು ಅದಕ್ಕೂ ಯೋಗ್ಯರಲ್ವಾ? ಅಟ್ಲೀಸ್ಟ್ ಒಂದು ವಿದ್ಯಾಭ್ಯಾಸ ಪಡಿಲಿಕ್ಕೂ ಯೋಗ್ಯರಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಪ್ರಶ್ನೆ ಮಾಡ್ತಾರೆ. ತಿಳ್ಕೊಂಬಿಡಿ ಇವತ್ತು ಮೇಡಮ್. ಖಂಡಿತವಾಗ್ಲೂ ಮುಂದಿನ ಜನರೇಷನ್ ಇವತ್ತೇನ್ ನೋಡ್ತಿದ್ವಿ ನಾವು, ಯೂತ್ಸ್ ಅಂತ ಹೇಳ್ತೀವಲ್ಲ, ಯುವ ಜನಾಂಗ ತುಂಬಾ ಪ್ರಜ್ಞಾವಂತರಿದ್ದಾರೆ. ಮುಂದೆ ನಮ್ ತರ ವೋಟಿಂಗ್ ಯಾರು ಮಾಡಲ್ಲ, ಇನ್ನೂ ಪ್ರಜ್ಞಾವಂತರಾಗ್ತಾರೆ, ಬೀದಿಲ್ ನಿಲ್ಸ್ ಕೇಳ್ತಾರೆ ರಾಜಕಾರಣಿಗಳ. ಅದು ದಿನ ತುಂಬಾ ದೂರ ಅಲ್ಲ ನೋಡಿ. ಹೌದು. ಈಗ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಸರ್ಕಾರಿ ಕಾಲೇಜುಗಳೇನಾದ್ರೂ ಇದ್ದಿದ್ರೆ ನಮ್ಮ ಈ ಒಂದು ಕಾಲೇಜುಗಳಿಗೋಸ್ಕರ ನಂತರ ಆದ್ರೂ ಒಂದಷ್ಟು ಕಂಪನಿಗಳು ಅಥವಾ ಕೈಗಾರಿಕೆಗಳು ನಮ್ಮ ಮಂಡ್ಯಗೆ ಬರ್ತಿದ್ವೋ ಏನೋ. ಆ ಕಾರಣಕ್ಕೆ ಅವುಗಳು ಕೂಡ ಹಿಂದೆ ಉಳಿದು ಈಗ ಕೆಲ್ಸಕ್ಕೂ ಓದಿಗೂ ಎಲ್ಲಾ ಕಾರಣಗಳಿಗೋಸ್ಕರ ವಿದ್ಯಾರ್ಥಿಗಳು ಮಂಡ್ಯ ಜಿಲ್ಲೆ ಬಿಟ್ಟು ಹೋಗ್ಲೇಬೇಕಾಗಿದೆ. ಈಗೇನು ವಿಶ್ವವಿದ್ಯಾಲಯಗಳನ್ನ ಮಾಡಿದ್ರು, ಉದಾಹರಣೆಗೆ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಅಂತೇಳಿ ಮಾಡಿದ್ರು. ಅದು ಒಂದು ಸಂಕೀರ್ಣವಾಗಿದೆ, ತುಂಬಾ ಏನು ವಿಸ್ತಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಜಿಲ್ಲಾವಾರು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯೂನಿವರ್ಸಿಟಿ ಕೊಟ್ಲಾಗಿ ಇಲ್ಲೂ ಕೂಡ ಅಡ್ಮಿಷನ್ ಕೊರತೆ ಕಾಣ್ತಾ ಇದೆ. ಮುಂಚೆ ಇದ್ದಾಗ ಮೈಸೂರು ಯೂನಿವರ್ಸಿಟಿ ಇದ್ದಾಗ ಏನಾಯ್ತಿತ್ತು, ಬೇರೆ ಬೇರೆ ಕಡೆಯಿಂದ ಬಂದು ಮಕ್ಕಳುಗಳು ಸೇರ್ಕೋತಾ ಇದ್ರು. ಈಗೇನಾಯ್ತು, ಜಿಲ್ಲಾವಾರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಕೊಟ್ಟದ್ರಿಂದ ಪ್ರತಿಯೊಂದು ಜಿಲ್ಲೆಗಳು ಕೂಡ, ನಾಟ್ ಓನ್ಲಿ ಮಂಡ್ಯ, ಎಲ್ಲಾ ಜಿಲ್ಲೆಗಳು ಕೂಡ ಏನು ಪ್ರವೇಶಾತಿಯ ಕೊರತೆ ಕಾಣ್ತಾ ಐತೆ. ಅಂದ್ರೆ ಅಡ್ಮಿಷನ್ಸ್ಗಳಾಗ್ತಾ ಇಲ್ಲ, ಮಕ್ಕಳು ಬಂದು ಅವ್ರವ್ರ ಭಾಗದಲ್ಲೇ ಕಾಲೇಜ್ಗಳು ಇರೋದ್ರಿಂದ ಎಲ್ಲ ಅಲ್ಲೇ ಅಡ್ಮಿಷನ್ ಆಗ್ತಾ ಇದಾರೆ. ಅದು ಒಂದು ದೊಡ್ಡ ಪ್ರಮಾದ ಆಗಿದೆ. ಅದು ಮಾಡಬೇಕು. ಯಾವ ರೀತಿ ಮಾಡಬೇಕು? ಒಂದು ವಿಸ್ತಾರವಾದ ಜಾಗಗಳನ್ನ ತಗೊಂಡು, ಸರ್ಕಾರಿ ಜಾಗಗಳನ್ನ ತಗೊಂಡು ಒಂದು 50 ಎಕರೆ 100 ಎಕರೆ ಮಾಡಬೇಕು. ಇರುವಂತ ಜಾಗದಲ್ಲಿ ಸಂಕೀರ್ಣವಾಗಿ ಅಲ್ಲೇ 2 ಬಿಲ್ಡಿಂಗ್ ಕಟ್ಬಿಟ್ಟು ನಮ್ದು ಯೂನಿವರ್ಸಿಟಿ ಅಂದ್ರೆ ನಮಗೂ ಹೇಳ್ಕೊಳ್ಳಿಕ್ಕೆ ಅಷ್ಟು ಖುಷಿ ಆಗಲ್ಲ. ಯಾಕೆಂದ್ರೆ ಶಿಕ್ಷಣದ ವ್ಯವಸ್ಥೆ ನೀವು ಎಷ್ಟು ಒಳ್ಳೆ ಶಿಕ್ಷಣವನ್ನ ಕೊಡ್ತೀರೋ ಮಕ್ಕಳಿಗೆ, ಮುಂದಿನ ಭವಿಷ್ಯವನ್ನ ರೂಪಿಸಿದಾಗೆ ಇದನ್ನ ನೀವು ತಿಳ್ಕೊಬೇಕಾಗಿದೆ ಎಲ್ರು. ಹಾಗೆ ನೋಡಕ್ ಹೋದ್ರೆ ನಮ್ಗೆ ಮಂಡ್ಯ ನಗರದಲ್ಲಿರುವಂತಹ, ಮಂಡ್ಯ ನಗರದ ಪ್ರಮುಖ ಸ್ಥಾನದಲ್ಲಿರುವಂತಹ ಮಿಮ್ಸ್ನೇ ನಮ್ ಕೈಲಿ ಇನ್ನೂ ದೊಡ್ಡದ್ ಮಾಡಕ್ಕಾಗಿಲ್ಲ. ಹೊಸ ಟ್ರಾಮಾ ಕೇರ್ ಕೇಳಿದ್ರು, ಕ್ಯಾನ್ಸರ್ ಆಸ್ಪತ್ರೆ ಕೇಳಿದ್ರು, ತುಂಬಾ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾನೆ ಇದ್ದಾರೆ. ಇವೆಲ್ಲ ಆಗ್ಬೇಕು. ಅದು ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ನಾವು ಕೇಳ್ತಾ ಇರೋದು. ಏನ್ ನಾವೇನು ಬೇರೆದೇನು ಇಡೀ ಸ್ವರ್ಗನ ತಂದು ನಿಲ್ಸ್ರಪ್ಪ ಅಂತ ಕೇಳ್ತಲ್ಲ ಯಾರನ್ನು. ನಾವು ಕೇಳ್ತಾ ಇರೋದು ಮಿನಿಮಮ್ ರಿಕ್ವೈರ್ಮೆಂಟ್. ಇವ್ರ ಮೇಲೆ ಅವ್ರ ಕೆಸರು ಹಚ್ಕೊಂಡು, ಅವ್ರ ಮೇಲೆ ಇವ್ರ ಕೆಸರು ಹಚ್ಕೊಂಡು ರಾಜಕಾರಣ ಮಾಡಿ. ಹಿಂದೆ ಒಬ್ರು ಕೇಳಿದ್ದೆ ನಾನು, ರಾಜಕಾರಣ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ ಬೆಳಿಗ್ಗೆ ವೋಟಿಂಗ್ ಶುರುವಾಗಿ ಕೌಂಟಿಂಗ್ ಮುಗಿಯೋವರ್ಗಂತೆ ಅಷ್ಟು ಮಾತ್ರ ರಾಜಕಾರಣ ಮಾಡ್ಬೇಕು. ವೋಟಿಂಗ್ ಶುರುವಾಗಿ ಕೌಂಟಿಂಗ್ ಮಾಡೋವರ್ಗೆ. ನಮ್ದ್ರಲ್ಲಿ ಹಂಗಲ್ಲ. ಬೆಳಿಗ್ಗೆ ಎದ್ರೆ ಕಟ್ಟೆ ಪಂಚಾಯತಿ, ಟೀ ಅಂಗಡಿ ತಗೋ, ಕಾಫಿ ಅಂಗಡಿ ತಗೋ, ದಿನ ರಾಜಕಾರಣ ಮಾಡ್ತಾರೆ. ಬಟ್ ಔಟ್ಕಮ್ ಏನಾಗಿದೆ? ಏನೂ ಆಗ್ತಾ ಇಲ್ಲ.
ರಾಜಕಾರಣ ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಹೇಳ್ತೀವಿ. outcome ಏನಾಗಿದೆ ಈಗ ಈಗಾದ್ರೂ ಮುಂದಿನ ಜನರೇಷನ್ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಜನ್ಸಿ ಅಂತ ಹೇಳ್ತೀರಿ, ಎಲ್ಲ ಕಡೆ ಆಗ್ತಿದೆ, ನೀವೆಲ್ಲ ನೋಡಿದಿರಿ ಈಗ ಆಲ್ರೆಡಿ. ಈಗ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯ್ತು, ಯಾರು ನಿರುದ್ಯೋಗಿಗಳ ದೊಡ್ಡ ಸಂಖ್ಯೆಯಲ್ಲಿ ಈ ಪ್ರವೇಶಗಳನ್ನ ಪಡೀಲಿಕ್ಕೆ ಅಂತ ಈ ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನ ತಗೊಂತಿರುವಂತ ವಿದ್ಯಾರ್ಥಿಗಳು ದೊಡ್ಡ ದಂಗೆಯಾಗಿದೆ. ಇನ್ ಮುಂದೆ ಅಭಿವೃದ್ಧಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಜನದ ಎಸ್ಪೆಷಲಿ ಯುವ ಜನತೆ ಕೂಡ ದಂಗೆ ಹೇಳೋ ದಿನ ತುಂಬಾ ದೂರ ಇಲ್ಲ. ಬರ್ದಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟು ದಿನ ಅಂತ ಸಹಿಸ್ಕೊಂತಾರೆ ಮೇಡಮ್, ಎಷ್ಟು ದಿನ ಸಹಿಸ್ಕೊಂತಾರೆ? ಒಂದ್ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಯಾರೋ ತಂದೆ ತಾಯಿ ಹುಷಾರಿಲ್ಲ, ಒಂದ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ, ಕೊಡಗೋ ಮೈಸೂರಿಗೆ ಅಂತಾರೆ. ಇನ್ನೊಂದಾರು ತುಂಬಾ ಆಕ್ಸಿಡೆಂಟ್ ಆಯ್ತು, ಅರ್ಜೆಂಟ್ ಟ್ರಾಮಾ ಕೇರ್ ಬೇಕು, ಟ್ರಾಮಾ ಕೇರ್ ಇಲ್ಲ. ಒಂದ್ ಒಳ್ಳೆ ಮಗನ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಓದಿಸ್ಬೇಕು, ಸರ್ಕಾರಿ ಕಾಲೇಜಲ್ಲಿ ದುಡ್ಡಿರಲ್ಲ ರೈತರ ಹತ್ರ. ನಿಮ್ಗೆ ಗೊತ್ತು, ರೈತರು ಸಂಪಾದನೆ ಮಾಡ್ತಾರೆ ಎಷ್ಟು ಅಂತ. ಇವತ್ತು ಅವ್ರು ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕಾ, ಒಳ್ಳೆ ಕಾಲೇಜ್ ಇಲ್ಲ, ಎಷ್ಟು ದಿನ ಸುಮ್ಮನಿರ್ತಾರೆ? ಒಂದಲ್ಲ ಒಂದಿನ ಅದು ಸ್ಫೋಟ ಆಗಿ ಆಗುತ್ತೆ, ಅದರ ಪರಿಣಾಮ ಇವರೆಲ್ಲರೂ ರಚಿಸ್ತಾರೆ. ಒಂದಿನ ಕಾರಣ ಅದಕ್ಕೋ ಒಂದಿನ ಬರುತ್ತೆ, ಅದನ್ನು ಕಾರಣ ಒಂದಿನ ಬರುತ್ತೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಇನ್ನೊಂದು ವಿಷಯ ಉಳ್ಕೊಂಡಿದೆ ಅನ್ನೋದಾದ್ರೆ ಪ್ರವಾಸೋದ್ಯಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರವಾಸೋದ್ಯಮ ಇಲಾಖೆನೆ ಒಂದು ವಿಷಯವನ್ನ ಬಿಡ್ತು, ಪ್ರವಾಸೋದ್ಯಮ ನೀತಿ. ಅದ್ರೊಳಗೆ ಏನಂತ ಹೇಳಿದೆ ಅಂತ ಹೇಳಿದ್ರೆ, ಮಂಡ್ಯ ರಾಜ್ಯದಲ್ಲಿ ಇರುವಂತಹ ಪ್ರವಾಸಿ ತಾಣಗಳನ್ನ ಹೊಂದಿರುವಂತಹ ಜಿಲ್ಲೆಗಳ ಪೈಕಿ ಮಂಡ್ಯ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನ ಹೊಂದಿದೆ ಅಂತ ಹೇಳ್ತು. ಸುಮಾರು 106ಕ್ಕಿಂತ ಹೆಚ್ಚು ಪ್ರವಾಸಿ ತಾಣಗಳನ್ನ ಹೊಂದಿದೆ. ಆದ್ರೆ ಇಲ್ಲಿ ವಿಚಾರಕ್ಕೆ ಬರೋದಾದ್ರೆ, ನಾವು ಪಟ್ಟಿ ಮಾಡೋದ್ರೆ ಕೇವಲ ಒಂದು 10 ಬೆರಳಿಕೆ ಅಷ್ಟು ಪ್ರವಾಸಿ ತಾಣಗಳು ಪರವಾಗಿಲ್ಲ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಇನ್ ಮಿಕ್ಕಿದೆಲ್ಲ ಶಿಥಿಲಾವಸ್ಥೆ ಕೊಟ್ಟೋಗಿದೆ. ಈ ವಿಚಾರದಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಹಿಂದುಳಿದು ಬಿಟ್ಟಿದೆ. ಇದು ಬಹುಶಃ ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿ ಕೊರತೆ, ಅಥವಾ ಅವರ ಗಮನ ಸಂಪೂರ್ಣವಾಗಿ ರಾಜಕಾರಣದ ಮೇಲೆ ಕೇಂದ್ರೀಕೃತ ಆಗಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿ ಒಂದ್ ಕಡೆ ಕುಂಠಿತ, ಒಂದ್ ಕಡೆ ಅಲ್ಲ ಸಮಗ್ರವಾಗಿ ಕುಂಠಿತ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲ ಮೇಡಮ್, ನೀವು ಹೇಳಿದ್ದು ಸೂಕ್ತವಾಗಿದೆ ಪಾಯಿಂಟ್. ಪ್ರವಾಸೋದ್ಯಮ ನೀತಿ ಅನ್ನೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ, 2025ರಲ್ಲಿ ಪ್ರಾರಂಭ ಮಾಡಿದ್ರು. ಅದ್ರಲ್ಲಿ ಕೂಡ ಹಲವಾರು ಉತ್ತೇಜನ ಕಾರ್ಯಕ್ರಮಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವುದು, ನೀವು ಹೊಸ ಹೊಸ ಹೋಟೆಲ್ಗಳನ್ನ ಮಾಡಿದ್ರೆ ಅಥವಾ ಹೋಮ್ ಸ್ಟೇಸ್ಗಳನ್ನ ಮಾಡಿದ್ರೆ, ಅದರಲ್ಲೂ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನ ಯಾವ ರೀತಿ ಮಾಡಿದ್ದಾರೆ, ನೀವು ಅದರಲ್ಲೂ ವಿಭಾಗಗಳನ್ನ ಮಾಡಿದ್ದಾರೆ. ಕ್ರೀಡೆ ತರಬೇತಿ ಮಾಡ್ತೀರಾ, ಅದಕ್ಕೂ ಒಂದು ಸಪ್ರೇಟ್ ರೆಸಾರ್ಟ್ಸ್ಗಳು ಕೊಡ್ತಾರೆ. ನೀವು ಅಲ್ಲಿ ಸಂಸ್ಕೃತಿ ಕಲಿಸ್ತೀರಾ, ಅದಕ್ಕೊಂದು ಸಪ್ರೇಟ್ ರೆಸಾರ್ಟ್ಗಳಿಗೆ ನಿಮಗೆ ಬೆನಿಫಿಟ್ಗಳು ಕೊಡ್ತಾ ಇದ್ದಾರೆ, ಸರ್ಕಾರದಿಂದ ಉತ್ತೇಜನಗಳು ಕೊಡ್ತಾ ಇದ್ದಾರೆ. ಹಲವಾರು ರೀತಿ, ಹಲವಾರು ಸಪ್ರೇಟ್ ಕ್ಯಾಟಗರೀಸು. ನೀವು ಹಳೆ ಪಾರಂಪರಿಕ ಪದ್ಧತಿಯ ಊಟ ಪದ್ಧತಿಗಳನ್ನ ಬಳಸ್ತಿದ್ದೀರಾ, ಅದಕ್ಕೊಂದು ಸಪ್ರೇಟ್ ಕ್ಯಾಟಗರಿ ಮಾಡಿದ್ದಾರೆ. ಹಲವಾರು ಕ್ಯಾಟಗರಿ, ಒಂದು 20 ಕ್ಯಾಟಗರಿ ಮಾಡಿದ್ದಾರೆ. ನಿಮಗೆ ಎಜುಕೇಷನ್ ಅವ್ರಿಗೆ ಬೇರೆ ಟ್ರೈನಿಂಗ್, ಅವ್ರಿಗೊಂದು ರೆಸಾರ್ಟ್ ಮಾಡೋದಕ್ಕೆ ನಿಮ್ಗೆ ಯಾವ ಥರ ಬೇಕು, ಪ್ರತಿಯೊಂದನ್ನು ಕೂಡ ವಿಭಾಗಗಳನ್ನ ಮಾಡಿ ಅದನ್ನು ಪ್ರವಾಸೋದ್ಯಮ ನೀತಿ ಅಂತೇಳಿ ಮಾಡಿದ್ದಾರೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಅದು ಜಾರಿ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಎಷ್ಟು ಪ್ರಮಾಣದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಎಷ್ಟು ಜನ ಹೊಸ ಈ ತರದ ಉದ್ದಿಮೆಗಳನ್ನ ಪ್ರಾರಂಭ ಮಾಡಿದ್ದಾರೆ? ಉದ್ದಿಮೆಗಳು ಪ್ರಾರಂಭ ಮಾಡ್ಬೇಕು, ತಮಗೆ ಹೇಳಿದೆ ಮೇಡಮ್, ಕೃಷಿ ಸಂಬಂಧಿತ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನೇ ಮಾಡಬೇಕು. ಅಂದ್ರೆ ಕಾರ್ಖಾನೆಗಳೇ ಬರಬೇಕು. ಯಾಕಂದ್ರೆ ನೀವು ರಾ ಮೆಟೀರಿಯಲ್ ಯು ಕ್ಯಾನ್ ಅಬಂಡೆಂಟ್ಲಿ ವಿ ಗೆಟ್ ಇಟ್ ಹಿಯರ್. ಸೊ ಹಾಗಾಗಿ ಇಲ್ಲಿ ಏನ್ ಸಿಗ್ತದೋ, ಹೇರಳವಾಗಿ ಏನ್ ದೊರೀತದೋ ಅದಕ್ಕೆ ಪೂರ್ವಕವಾಗಿರೋಂಥದ್ದು ನಾವೆಲ್ಲ ದೂರದಿಂದ ತಂದು ಮಾಡಿದ್ರೆ ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗೇನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗಲ್ಲ. ಇಲ್ಲಿ ಬೆಳೆಯುವಂಥ ಕಬ್ಬು, ಇಲ್ಲಿ ಬೆಳೆಯುವಂಥ ಭತ್ತ, ಇಲ್ಲಿ ಬೆಳೆಯುವಂಥ ರಾಗಿ, ಇದಕ್ಕೆ ಪೂರಕವಾಗಿ ಇರುವಂಥ ಇಂಡಸ್ಟ್ರಿಗಳು. ಈಗ ಮೊನ್ನೆ ಕೂಡ ಹೋಗಿದೆ, ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಕೆಪೆಕ್ ಇಂದ ನಮ್ಮ ಕೃಷಿ ಇಲಾಖೆ ಮತ್ತು ಕೆಪೆಕ್ ಕರ್ನಾಟಕದವರು ಇಬ್ಬರು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ತರ ಯುವ ರೈತರುಗಳಿಗೆ, ಅಂದ್ರೆ ಅವರು ರೈತರು ಬೆಳೆ ಬೆಳಿತಾರೆ, ಉದಾಹರಣೆಗೆ ಅಥವಾ ಹಣ್ಣು ಬೆಳಿತಾರೆ ಅಥವಾ ಕಬ್ಬು ಬೆಳಿತಾರೆ ಅಥವಾ ಭತ್ತ ಬೆಳಿತಾರೆ, ಏನೋ ಒಂದು ಬೆಳಿತಾರೆ. ಆ ಬೆಳೆದಂತ ಪದಾರ್ಥವನ್ನ ಮೌಲ್ಯವರ್ಧನೆ ಮಾಡೋದು ಹೇಗೆ, PMFME ಅಂಡರ್ನಲ್ಲಿ, ಜೊತೆಗೆ ಕರ್ನಾಟಕ ಸರ್ಕಾರದ ಸಹಯೋಗ, ಅವರು ಕೂಡ ಅನುದಾನವನ್ನು ಕೊಟ್ಟು ಸಹಾಯಧನವನ್ನು ಕೊಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಇನ್ನೂ ಅಪ್ಲಿಕೇಶನ್ಸ್ಗಳು ಬರಲಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಿಮ್ಗೆ ಗೊತ್ತು, ಪರ್ಮಿಷನ್ಸ್ಗೆ ಹೋದ್ರೆ ಕೊಡಲ್ಲ. ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್, ಊರನ್ನಿದ್ರೆ ಪಂಚಾಯತಿ ನೀವು ಪರ್ಮಿಷನ್ ತಗೋಬೇಕು. ಅದಾದ್ಮೇಲೆ ಲ್ಯಾಂಡ್ ಕನ್ವರ್ಷನ್ ಮಾಡಬೇಕು. ಇದನ್ನೆಲ್ಲ ಗೈರಾಣ ಆಗ್ಬಿಟ್ಟು ನಮ್ಮ ಹುಡುಗರು ಹೋಗೋದಿಲ್ಲ ಬಿಡಿ. ಅದೆಲ್ಲ ಆದ್ಮೇಲೆ ಕೊನೆಗೆ ಬ್ಯಾಂಕ್ ಪೈಸಾ ಚಾಹಿಯೇನಾ, ಬ್ಯಾಂಕ್ ಹೋದ್ರೆ ದುಡ್ಡು ಕೊಡಲ್ಲಪ್ಪ, ಯಾರ ಹಣ ಮಾಡ್ಕೊ ಅಂತಾರೆ. ಪಾಪ ಇರೋದೇ ಅವ್ರ ಹತ್ರ 1 ಎಕರೆ 2 ಎಕರೆ ಜಮೀನು ಇರ್ತದೆ. ಅವರಪ್ಪ ಅಂತಾರೆ, ಇವತ್ತು ಇರೋ 1 ಎಕರೆ ಮಾಡ್ಬಿಟ್ಟು ತೀರ್ಸ್ಬಿಟ್ಟು ನಡಿ ಮಗ ನೀನು ಅಂತಾರೆ. ಯಾರು ಧೈರ್ಯ ಮಾಡಕ್ ಹೋಗಲ್ಲ ಇವತ್ತು. ಅಂದ್ರೆ ಪಾಪ ಮಕ್ಕಳನ್ನ ನಾವು ಆತ್ಮವಿಶ್ವಾಸಕ್ಕೆ ತಣ್ಣೀರು ಹಚ್ಚಬಾರ್ದು. ಬಟ್ ಅವರು ಎಲ್ಲಿ ದುಡುಕ್ ಬಿಡ್ತಾರೋ ಅಥವಾ ಎಲ್ಲಿ ಫೇಲ್ ಆಗ್ಬಿಡ್ತಾರೋ ಅದು ಅವರ ಮನೆ ಅವರ ಪೋಷಕರಿಗೆ ಒಂದು ಭಯ ಇದ್ದೇ ಇರ್ತದೆ. ಹಾಗಾಗಿ ಈ ತರದೊಂದು ಕಾರ್ಖಾನೆಗಳನ್ನ ತೆರಿಬೇಕು ಅನ್ನೋದು ಎಲ್ಲರ ಉದ್ದೇಶ ಸರಿ ಇದೆ. ಮತ್ತೆ ಯುವಕರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಬಟ್
ಅದು ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಇವತ್ತು, ನಡೀತಾ ಇದೆಯಾ? ಸಾಧ್ಯ ಆಗ್ತಾ ಇಲ್ಲ. ಅದು ಒಂದು ನಮ್ಮ ಇವತ್ತಿನ ಜನರೇಷನ್ ಅಲ್ಲಿ ಕೃಷಿ ಸಂಬಂಧಿತ ಮೌಲ್ಯವರ್ಧನೆಗೆ ತುಂಬಾ ಅವಕಾಶ ಇದ್ರೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಮೇಜರ್ ಆಗಿ ನಮ್ಮ ಮಕ್ಕಳಲ್ಲಿ ಕಾಡ್ತಾರೋ. ಆದ್ಮೇಲೆ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೂಲ ಪರಿಹಾರ ಮೇಡಮ್, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ವಲ್ಲ ನಾವು, ಅಭಿವೃದ್ಧಿ 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 ಅಂತೀವಿ. ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮಂಡ್ಯ ಜಿಲ್ಲೆಗೆ ಕಾರ್ಖಾನೆಗಳು ಬರಬೇಕು, ಒಂದು ಸಾಫ್ಟ್ವೇರ್ ಹಬ್ ಬರಬೇಕು. ಯಾವ್ದಾದ್ರು ಒಂದು ಪ್ರದೇಶವನ್ನು ಗುರುತಿಸೋದಾಗ್ಬೋದು, ಆ ಪ್ರದೇಶದಲ್ಲಿ ನಾವು ಒಂದು ಸಾಫ್ಟ್ವೇರ್ ಹಬ್ ಮಾಡೋದಾಗ್ಬೋದು. ಏನಾಗುತ್ತೆ ನಿಮ್ಗೆ ನೇರ ಡೈರೆಕ್ಟ್ ಜಾಬ್ಸ್ ಒಂದು 10,000 ಕ್ರಿಯೇಟ್ ಆದ್ರೆ ಇಂಡೈರೆಕ್ಟ್ ಜಾಬ್ಸ್ ಒಂದು 50,000 ಕ್ರಿಯೇಟ್ ಆಗುತ್ತೆ. ಅಲ್ಲೊಬ್ಬ ಅಂಗಡಿ ಇರ್ತಾನೆ, ಇನ್ನೊಬ್ಬ ಮನೆಗಳು ಕಟ್ತಾರೆ, ಏನು ಆಗ್ತದೆ ಅಲ್ಲಿ ಹಲವಾರು ಇಂಡೈರೆಕ್ಟ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತದೆ. ಇದೆಲ್ಲ ಆಗ್ದೇನೆ ಸುಮ್ಮನೆ ನಿರಂತರವಾಗಿ ನಾವು ದೂಷಣೆ ಮಾಡೋದು, ಯಾರನ್ನೋ ಒಬ್ಬರ ಮೇಲೆ ಆರೋಪ ಮಾಡೋದ್ರಿಂದ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಇದು ಮುಂದೊಂದು ದಿನ ಎಲ್ಲರೂ ಕೂಡ ಅದನ್ನ ಶಾಪ ಹಾಕೊಂತಾರೆ, ಏನ್ರಪ್ಪ ನೀನು ಮಾಡ್ಲಿಲ್ಲ ರಾಜಕಾರಣಿಗಳು, ಯಾರು ಬಂದ್ರು ಅಷ್ಟೇನೆ, ಯಾರು ಏನು ಮಾಡ್ಲಿಲ್ಲ, ಯಾರ ಭವಿಷ್ಯಗಳು ಚೆನ್ನಾಗಿ ಮಾಡ್ಲಿಲ್ಲ, ನಾವು ಅವ್ರಿಟ್ಟಂತ ಆಸೆಗಳನ್ನ ಯಾರು ಈಡೇರಿಸಲಿಲ್ಲ, ಭರವಸೆಗಳು ಬರೀ ಭರವಸೆಗಳಾಗಿ ಉಳಿದ್ಬಿಟ್ವಾ ಅಂತ. ಹೌದು, ಇಷ್ಟು ಹಾಗೆ ನೋಡಕ್ ಹೋದ್ರೆ ಇಷ್ಟು ವರ್ಷಗಳಲ್ಲಿ ಏನು ರಾಜಕಾರಣಿಗಳು ನೀಡ್ತಾ ಬಂದಿದ್ದಾರೆ ಅದೆಲ್ಲ ಬರೀ ಹುಸಿ ಭರವಸೆಗಳಾಗೆ ಉಳ್ಕೊಂಡ್ಬಿಟ್ಟಿದಾವೆ. ಅದು ಬಿಟ್ರೆ ಬೇರೆ ಇನ್ಯಾವ ಕೆಲಸಗಳು ಮಂಡ್ಯದಲ್ಲಿ, ಮಂಡ್ಯ ಅಭಿವೃದ್ಧಿ ಆಗುವಂತಹ ಯಾವ ಕೆಲಸಗಳು ಕೂಡ ಆಗಿಲ್ಲ ಅಂತಾನೆ ಹೇಳ್ಬೋದು. ಖಂಡಿತ ಅದು ನಿರುದ್ಯೋಗ ವಿಚಾರ ಬಂದೆ ತಗೊಳ್ತಾ ಇದ್ದೆ ನಾನು. ಕೈಗಾರಿಕೆಗಳು ಈಗ ಒಂದು ಅವರ ಸ್ವಉದ್ದಿಮೆ ಮಾಡುವಂತದ್ದಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ತರದಾಗ ಅಲ್ಲಿ ಹೋಗಿ ಕೆಲಸವನ್ನು ನಿರ್ವಹಿಸೋದಾಗಿರ್ಬೋದು. ಈ ರೀತಿ ಎರಡು ಅವಕಾಶಗಳು ನಮ್ಮ ಇವತ್ತಿನ ಯುವಕರ ಮುಂದೆ ಅಥವಾ ನಮ್ಮ ಯುವ ರೈತರ ಮುಂದೆ ಇದೆ. ಸೊ ಒಳ್ಳೊಳ್ಳೆ ಎಜುಕೇಶನ್ ಪಡೆದಿರ್ತಾರೆ, ಒಳ್ಳೆ ವಿದ್ಯಾಭ್ಯಾಸಗಳನ್ನ ಮಾಡಿ ಅವ್ರಿಗೊಂದೇನೋ ಆಸೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ಎಲ್ಲ ದೂರಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಪುಣೆ, ಹೈದರಾಬಾದ್, ಮುಂಬೈಗೆ ಹೋಗ್ಬೇಕಾ? ನಮ್ಮೂರಲ್ಲೂ ಮಾಡೋ ಕೆಲಸ ಅವಕಾಶಗಳು ಕೊಡೋಣ, ಎಲ್ಲಾದ್ರೂ ಒಳ್ಳೆ ಜಾಗಗಳನ್ನ ಗುಡ್ಸೋಣ. ಎಲ್ಲಿ ಕೃಷಿ ಸಂಬಂಧಿತ ಕೆಲಸಗಳು ನಡೀತಾ ಇಲ್ಲ, ಯಾವುದು ಕೃಷಿ ಇರತಕ್ಕಂಥ ಭೂಮಿ ಬೇಡ, ಒಳ್ಳೆ ಬೇರೆ ಜಾಗಗಳನ್ನ ಗುಡ್ಸೋಣ, ಅಲ್ಲೊಂದು ಇಂಡಸ್ಟ್ರಿಗಳನ್ನ ಮಾಡೋಣ. ಸಾಧ್ಯ ಇದೆ ಮಾಡ್ಲಿಕ್ಕೆ. ಬಟ್ ಯಾಕೆ ಇವತ್ತು ಯಾರು ಇಚ್ಛಾಶಕ್ತಿ ಕೇಂದ್ರ ಸರ್ಕಾರದವ್ರು ಕೇಳಿದ್ರೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಲ್ಲ ಅಂತಾರೆ, ರಾಜ್ಯ ಸರ್ಕಾರದವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ ನಮ್ಗೇನು ಕೊಡ್ಲಿಲ್ಲ ಅಂತಾರೆ. ಬಟ್ ಇಲ್ಲಿ ಕೊನೆಗೆ ಏನು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಜಗಳದಲ್ಲಿ ಮಂಡ್ಯ ಜಿಲ್ಲಾ ಜನತೆ ಅಕ್ಷರಶಃ ಬಡವಾಗ್ಬಿಟ್ಟಿದ್ದಾರೆ. ಈಗ ನಾವು ಮೊದಲೇ ಹೇಳಿದಾಗೆ ರಾಷ್ಟ್ರ ಮತ್ತೆ ರಾಜಕಾರಣಕ್ಕೆ ಇಂತಹ ಒಂದು ಘಟಾನುಘಟಿ ಪ್ರಮುಖ ರಾಜಕಾರಣಿಗಳನ್ನ ಕೊಟ್ಟಿದ್ರು ಕೂಡ ಒಂದು ಗಾದೆ ಮಾತಿದೆಯಲ್ಲ, ಸಮುದ್ರ ಪಕ್ಕದಲ್ಲಿ ಇದ್ರು ಉಪ್ಪಿಗೆ ಬರ ಅನ್ನೋ ತರನೇ ನಮ್ಮ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಹೀಗಾಗಿದೆ. ಬಹುಶಃ ಈ ಇದೆಲ್ಲ ವಿಚಾರಗಳನ್ನ ನೋಡುವಾಗ ನಮ್ಗನ್ಸತ್ತೆ ಬಹುಶಃ ಜನಪ್ರತಿನಿಧಿಗಳು ಅವರ ಒಂದು ರಾಜಕಾರಣದೊಳಗೆ ಮುಳುಗಿ ಹೋಗಿದ್ದಾರೆ. ನಮ್ಮ ಮಂಡ್ಯದ ಒಂದು ಅಭಿವೃದ್ಧಿಯನ್ನ ಕಡೆಗಣಿಸ್ತಾ ಇದ್ದಾರೆ, ಅಥವಾ ನಮ್ಮ ಈ ಮಂಡ್ಯದ ಅಭಿವೃದ್ಧಿ ಅವರ ಆದ್ಯತೆಯಲ್ಲೇ ಇಲ್ಲ ಅನ್ನೋ ಒಂದು ವಿಷಯ ನಮ್ಗೆ ಅರಿವಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಜನ ಎಚ್ಚೆತ್ಕೋತಾ ಇದ್ದಾರೆ, ಯುವ ಜನತೆ ಎಚ್ಚೆತ್ಕೋತಾ ಇದ್ದಾರೆ, ಅವರ ಆದ್ಯತೆಗಳು ಕೂಡ ಬದಲಾಗ್ತಾ ಇದೆ, ಅವರ ಮತ್ತು ಅವಶ್ಯಕತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಇನ್ನಾದ್ರೂ ನಮ್ಮ ಮಂಡ್ಯ ಜಿಲ್ಲೆಯ ಕಡೆಗೆ ಒಂದು ಗಮನವನ್ನ ಹರಿಸಿ ಒಂದು ಸಮಗ್ರ ಅಭಿವೃದ್ಧಿಗೆ ಅವರು ಕೈ ಜೋಡಿಸ್ಬೇಕು. ಮುಂದೆನಾದ್ರೂ ಮಂಡ್ಯವನ್ನ ಒಂದು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಾವು ಮಂಡ್ಯದಲ್ಲಿ ಇಂಥ ಪ್ರಮುಖ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡೋಕಾದ್ರೂ ಸಹ ಮಂಡ್ಯವನ್ನ ಅಭಿವೃದ್ಧಿ ಮಾಡ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇದಕ್ಕೆ ನಾನೊಂದು ಪಾಯಿಂಟ್ ಸೇರಿಸಿ ಇದಕ್ಕೆ ಮುಕ್ತಾಯ ಹೇಳ್ತೀನಿ ಮೇಡಮ್. ಅತಿ ಶೀಘ್ರವಾಗಿ ನಡಿಬೇಕಂತ ಕಾರ್ಯಕ್ರಮ ಏನಪ್ಪ ಅಂದ್ರೆ, ಎಲ್ಲ ರಾಜಕಾರಣಿಗಳು ರಾಜಕೀಯ ಬದಿಗೊತ್ತು, ಯಾವುದೇ ಪಕ್ಷ ಆಗಿರಲಿ, ಇಲ್ಲಿ ಪಕ್ಷದ ಚರ್ಚೆ ಬೇಡ, ಬದಿಗೊತ್ತಿ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಇವತ್ತು ನಮ್ಮ ವಾಹಿನಿ ಮುಖಾಂತರ ಎಷ್ಟೋ ಯುವ ಜನತೆಯ ದನಿಯಾಗಿ ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ಇದು ನಾವು ಮಾತಾಡ್ತಾ ಇರೋದಲ್ಲ, ನೀವು ಮಾತಾಡ್ತಾ ಇರೋದಲ್ಲ, ಇದು ನಾವು ಮಾತಾಡ್ತಾ ಇರೋ ವಿಚಾರ ಏನಪ್ಪ ಅಂದ್ರೆ, ಇವತ್ತಿನ ಯುವ ಜನಾಂಗ, ಇವತ್ತಿನ ಯುವಕರು, ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ರೈತರು ಕೇಳ್ತಾ ಇರುವಂತ ಪ್ರಶ್ನೆ, ಎಷ್ಟು ಸಮಂಜಸವಾಗಿ ಇವತ್ತು ಕಾರ್ಯಕ್ರಮಗಳ ರೂಪುರೇಷೆಗಳನ್ನ ಮಾಡಿದಿರಿ, ಮುಂದೆ ಮಾಡ್ಬೇಕು ಕೂಡ. ಮಾಡಿಲ್ಲ ಇಲ್ಲಿವರೆಗೂ ಕೂಡ, ಬರೀ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿದೋಗಿದೆ. ಅದಾಗಬಾರ್ದು. ಇನ್ನು ಎಲ್ಲವನ್ನೂ ಮರೆತು ಸೈಡ್ಗಿಟ್ಟು ನೀವು ಜಡ್ಪಿ ಸಭೆಯಲ್ಲಿ ಕೂರ್ತಿರೋ, ಇನ್ನೊಂದ್ ಕಡೆ ಕೂರ್ತಿರೋ, ಎಲ್ಲಿ ಕೂರ್ತಿರೋ, KDP ಸಭೆಯಲ್ಲಿ ಎಲ್ಲಾದ್ರೂ ಕೂರಿ, ಎಲ್ಲ ಅಧಿಕಾರಿಗಳನ್ನ ಕೂರ್ಸ್ಕೊಳ್ಳಿ. ಮಂಡ್ಯ ಜಿಲ್ಲೆಯಿಂದಾನೇ IAS ಆಗಿರುವಂತ ಹಲವಾರು ಜನ ಅಧಿಕಾರಿಗಳಿದ್ದಾರೆ, ನಿವೃತ್ತ IAS ಅಧಿಕಾರಿಗಳಿದ್ದಾರೆ. ಎಲ್ಲರನ್ನೂ ಒಂದು ಪ್ಲಾಟ್ಫಾರ್ಮಿಗೆ ಕೂರ್ಸ್ಕೊಳ್ಳಿ. ಇಲ್ಲಿ ಯಾವ್ದು ಹಮ್ಮು ಬಿಮ್ಮು ಬೇಡ, ಅಭಿವೃದ್ಧಿ ವಿಚಾರದಲ್ಲಿ ಕೂರ್ಸೋಣ, ಎಲ್ಲರೂ ಚರ್ಚೆ ಮಾಡೋಣ. ಪ್ರಪ್ರಥಮವಾಗಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡೋಣ. ಮಾಸ್ಟರ್ ಪ್ಲಾನ್ ರೆಡಿ ಮಾಡಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ, ಮತ್ತೆ ಅದ್ರ ರಿಪೀಟ್ ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಆರೋಗ್ಯ ಕ್ಷೇತ್ರ ಇಷ್ಟಕ್ಕೂ ಪೂರಕವಾಗಿ ಇರುವಂತ ಕೈಗಾರಿಕೆಗಳಾಗ್ತದ. ಹೊಸ ಟ್ರಾಮಾ ಕೇರ್ ಹಾಸ್ಪಿಟಲ್ಗಳನ್ನ ಮಾಡ್ತೀರಾ, 500 ಬೆಡ್ಸ್ ಹೊಸ ಬೆಡ್ಡಿಂಗ್ ಹಾಸ್ಪಿಟಲ್ ಮಾಡ್ತೀವಾ, ಎಜುಕೇಶನ್ ಕೊಡೋದಾಗಿರ್ಬೋದು. ಈ ರೀತಿಯಾಗಿ ಪ್ರಯತ್ನಗಳು ಮತ್ತೆ ಹೊರವರ್ಸಲ ರಸ್ತೆ ಮತ್ತೆ ನಮ್ಮ ಮಂಡ್ಯ ನಗರದ ನಗರಸಭೆನ ಮೇಲ್ದರ್ಜೀಕರಣ, ಇಷ್ಟು ಕೂಡ ಇವತ್ತಿನ
ತುರ್ತಾಗಿ ನಡಿಬೇಕಂತ ಕಾರ್ಯಕ್ರಮಗಳಾಗಿದೆ ಇವತ್ತಿನ ಜನಾಂಗಕ್ಕೆ. ಇನ್ನೊಂದು 25 ವರ್ಷಕ್ಕೆ ಅವತ್ತಿನ ಅವಶ್ಯಕತೆಗಳು ನೀವು ಹೇಳ್ದಂಗೆ ಬದಲಾಗ್ತದೆ. ಬಟ್ ಇವತ್ತಿನ ಮಟ್ಟಿಗೆ ನಮ್ಮ ಆಲೋಚನೆಗಳಿಗೆ ನಿಲುಕಿದಂಗೆ ಮತ್ತೆ ಇವತ್ತಿನ ಯೂತ್ಸ್ ಕೇಳ್ತಾ ಇರೋಂಗೆ ಇಷ್ಟು ಪಾಯಿಂಟ್ಸ್ ನಾವು ಅನ್ಕೊಂಡಿದೀವಿ. ಯಾಕಂದ್ರೆ ಎಲ್ಲರ ನಾಡಿ ಮಿಡಿತ ನಾವು ತಿಳ್ಕೊಂಡಿರೋದ್ರಿಂದ ಅವ್ರ ಹತ್ರ ಹೋಗಿ ಮಾತಾಡಿರೋದ್ರಿಂದ ಖಂಡಿತ ಅನ್ಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆದ್ರೂ ನಾವು ಜಾಗೃತನ ಮಾಡಬೇಕು. ಅಟ್ಲೀಸ್ಟ್ ಜಾಗೃತರಾಗೋವರೆಗೂ ಕೂಡ ನಾವು ಬಿಡೋದು ಬೇಡ. ಇದನ್ನ ಮತ್ತೆ ಹೇಳೋಣ, ಜನಪ್ರತಿನಿಧಿಗಳಿಗೆ ಜ್ಞಾಪಿಸೋ ಕೆಲಸ ಮಾಡೋಣ, ಜನರ ಮಧ್ಯೆ ಹೋಗಿ ಕ್ವಶನ್ ಮಾಡೋಣ, ಏನಾಗ್ಬೇಕು ಅವ್ರಿಗೆ ಅನ್ನೋದನ್ನ ಕೇಳೋಣ. ನಮ್ಮ ಒತ್ತಾಯ ಇಷ್ಟೇ, ನಮ್ಮ ಅಭಿಪ್ರಾಯ ಇಷ್ಟೇ, ಮಂಡ್ಯ ಜಿಲ್ಲೆಯ ಮಾಸ್ಟರ್ ಪ್ಲಾನ್ ಶೀಘ್ರದಲ್ಲಿ ರೆಡಿ ಆಗ್ಬೇಕು. ಜೊತೆಗೆ ಆ ಮಾಡಿದಂಥ ಮಾಸ್ಟರ್ ಪ್ಲಾನ್ ಕಾರ್ಯರೂಪಕ್ಕೆ ತರೋದಕ್ಕೆ ಏನು ಅನುದಾನ ಇದೆಯೋ ಕೂತು ಅದು ನೀವು ಸರ್ಕಾರದ ಕರ್ನಾಟಕ ಸರ್ಕಾರ ಅಂತಲ್ಲಿ ಮಾಡ್ತಿರೋ ಅಥವಾ ಕೇಂದ್ರ ಸರ್ಕಾರದ ಅಂತಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ಸ್ಮಾರ್ಟ್ ಸಿಟಿ ತತ್ತಿರೋ ಗೊತ್ತಿಲ್ಲ, ಬಟ್ ಅಭಿವೃದ್ಧಿ ಮಾಡೋದಂತೂ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇವತ್ತಲ್ಲಿ ನಾವು ಇದ್ದೀವಿ. ಎಲ್ಲರ ಒತ್ತಾಯ ಅದೇ ಇದೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಆ ನಿಟ್ಟಿನ ಜನಪ್ರತಿನಿಧಿಗಳ ಪ್ರಯತ್ನ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಲ್ಪ ವಿರಾಮ ಹೇಳೋಣ ಮೇಡಮ್.